ಓಂ ಶಾಂತಿ. ಶಾಂತಿ. ವ್ಯಕ್ತ ಮುರಳಿ ಮಂಥನ ಕಾರ್ಯಕ್ರಮ ಇವತ್ತು ಶುಭ ಮಂಗಳವಾರ. ಬಾಬರವರ ಹೊಸ ಮುರಳಿಯನ್ನ ಮನನ ಚಿಂತನ ಮಾಡೋಣ. ಈ ಮುರಳಿಯ ದಿನಾಂಕ 16/3/2011. ಈ ಮುರಳಿ ವಿಶೇಷವಾಗಿ ಹೋಲಿ ಹಬ್ಬಕ್ಕೆ ಸಂಬಂಧಪಟ್ಟಿರುವಂಥದ್ದು. ಈ ಮೊದಲಿನ ಮುರಳಿ ಯಾವ ಹಬ್ಬಕ್ಕೆ ಸಂಬಂಧಪಟ್ಟಿದ್ದು? ಶಿವಜಯಂತಿ. ಶಿವ ಜಯಂತಿ, ಶಿವರಾತ್ರಿ, ತಂದೆ ಮತ್ತು ಮಕ್ಕಳ ಜನ್ಮದಿನ ಅಲ್ವಾ? ಈ ಬಾಬಾ ಏನ್ ಹೇಳ್ತಾರೆ, ಶಿವರಾತ್ರಿ ಬಂದ ಮೇಲೆ, ಅಜ್ಞಾನ ಅಂಧಕಾರ ಹೋದ ಮೇಲೆ ನಾವು ಶಿವ ಬಾಬರವರ ಶಕ್ತಿಯಿಂದ ವಿಶೇಷತೆಯಿಂದ ಏನ್ ಮಾಡ್ಬೇಕಂತೆ, ಮೊದಲು ಪರಿಶುದ್ಧವಾಗ್ಬೇಕಂತೆ. ಹೇಗೆ ಒಂದು ಮಗು ತಾಯಿಯ ಮಡಿಲಲ್ಲಿ ಬಂದಾಗ ಆ ಮಗುವನ್ನ ಆ ತಾಯಿ ಶರೀರ ಹೇಳುವಂತ ಸಾಧನವನ್ನ, ಬಟ್ಟೆ ಹೇಳುವಂತ ಸಾಧನವನ್ನ, ಟಿಫಿನ್ ಕೆರಿಯರ್ ಹೇಳುವಂತ ಸಾಧನವನ್ನ ಹೇಗೆ ಕ್ಲೀನ್ ಮಾಡ್ತಾರೋ ಹಾಗೆ ನಾವು ಕೂಡ ಏನಾಗ್ಬೇಕಂತೆ, ಕ್ಲೀನ್ ಆಗ್ಬೇಕಂತ. ಭಗವಂತನ ಮಡಿಲಲ್ಲಿ ಮಗುವಾಗಿ ಬಂದಾಗ ಮೊದಲೇನಾಗಬೇಕು, ಕ್ಲೀನ್, ಪವಿತ್ರ ಭವ ಯೋಗಿ ಭವ. ಯಾವ್ದ್ರಿಂದ ಕ್ಲೀನ್ ಆಗೋಣ? ನೆನಪಿನಿಂದ. ನೆನಪು ಇಡುವಂಥದ್ದು ವಿಧಿ ಸರಿ, ಆದ್ರೆ ಯಾವುದು ಮೆತ್ಕೊಂಡಿದೆ, ಯಾವುದು ತೆಗಿಬೇಕು? ಸಂಕಲ್ಪದಿಂದ. ಸಂಕಲ್ಪ ಹಿಡಿದು ಏನು ಮಾಡುವಂತ ಕಾರ್ಯದ ಆರಂಭ ಏನು ತಾಗಿದೆ ನಿಮ್ಗೆ, ಏನಿದೆ ಕೆಸರು, ಧೂಳು. ಮುಖ್ಯವಾಗಿ ಬಾಬಾ ಹೇಳ್ತಾರೆ, ನಾನು ನನ್ನದು ಅಂತಿದೆಯಲ್ಲ, ಈ ಪ್ರಪಂಚದಲ್ಲಿರುವಂತ ವಿಕಾರದ ವಸ್ತು ವ್ಯಕ್ತಿಗಳನ್ನ ನೀವೇನ್ ಮಾಡಿದಿರಿ, ನಾನದು ನನ್ನದು ಅಂತ ತಿಳ್ಕೊಂಡಿದ್ರೆ ಏನಾಗ್ತದೆ? ಇವಾಗ ರೋಡಲ್ಲಿರುವಂತ ಕೆಸರನ್ನ, ಮಣ್ಣನ್ನ, ಸೆಗಣಿಯನ್ನ ಶರೀರ ಹೇಳುವಂತ ಸಾಧನದ ಮೇಲೆ, ಬಟ್ಟೆ ಹೇಳುವಂತ ಸಾಧನದ ಮೇಲೆ ಚೆನ್ನಾಗಿ ಮೆತ್ಕೊಂಡೆ ಏನಾಗ್ತದೆ? ಗಲೀಜು, ಕೊಳಕು. ನೀವು ಎಲ್ಲೆಲ್ಲಿ ಹೋಗ್ತೀರೋ ನಿಮ್ಮ ಶರೀರದ ಮೂಲಕ ಬೇರೆಯವರಿಗೆ, ವಾತಾವರಣಕ್ಕೆ, ವಾಯುಮಂಡಲಕ್ಕೆ ಸುವಾಸನೆ ಬರ್ತಾ ಇರ್ತದೆ. ಇಲ್ಲ, ದುರ್ವಾಸನೆ ಬರ್ತದ. ಯಾಕೆ? ಅದರಲ್ಲಿರೋದೇ ದುರ್ವಾಸನೆ. ಯಾವ್ದಲ್ಲಿ? ಕೆಸರು. ನೀವೇನ್ ಧರಿಸಿದಿರಲ್ವಾ, ಕೆಸರು, ಕೊಳಕು, ಅದಲ್ಲಿ ಏನು ಗುಣ ಇದೆ ಅದೇ ತಾನೇ ಬೇರೆ ಬರ್ತದೆ. ಸರಿ, ಇವತ್ತು ಪ್ರಕೃತಿಯಲ್ಲಿ ಪಂಚತತ್ವಗಳಲ್ಲಿ ಸುವಾಸನೆ ಇದೆ, ದುರ್ವಾಸನೆ ಇದೆ. ಮನುಷ್ಯಾತ್ಮರಲ್ಲಿ ಯಾವುದೇ ಸಂಬಂಧ ಇರಬಹುದು, ಮನುಷ್ಯಾತ್ಮರಲ್ಲಿ ಒಳ್ಳೆತನ ಇದೆ, ಕೆಟ್ಟತನ ಇದೆಯೋ? ಕೆಟ್ಟತನ. ಶರೀರ ಹೇಳೋದೇನು? ಸಾಧನ. ಯಾರಿಗೆ? ಬಟ್ಟೆ ಹೇಳೋದೇನು? ಯಾರಿಗೆ? ಆತ್ಮನಿಗೆ. ಓಕೆ, ಶರೀರಕ್ಕೆ. ಈಗ ಈ ಸಾಧನವನ್ನ ನೀವು ಧರಿಸಿಬಿಟ್ಟು ಎಲ್ಲೆಲ್ಲಿ ಹೋದ್ರೂ ಕೂಡ ಆ ಸಾಧನದ ಮೇಲೆ ಪ್ರಾಪಂಚಿಕವಾದಂತ ಯಾವ ಸಾಧನಗಳು ಇದ್ದಾವೆ, ಅದು ಸೆಂಟ್ ಇದ್ರೆ ಸೆಂಟೆನ್ಸ್ ಸ್ಮೆಲ್ಲು, ಹೂ ಮುಡ್ಕೊಂಡಿದ್ರೆ ಹೂವಿಂದು, ಸೆಗಣಿ ಇದ್ರೆ ಸೆಗಣಿದು, ಏನಾಗ್ತದೆ? ಪರಿಣಾಮ ಮತ್ತು ಪ್ರಭಾವ ನಿಮ್ಮ ಮೇಲೆ, ವಾತಾವರಣ ಮೇಲೆ, ವಾಯುಮಂಡಲದ ಮೇಲೆ, ವ್ಯಕ್ತಿಗಳ ಮೇಲೆ ಬೀಳುತ್ತದೆ. ಅದರ ಆಧಾರದ ಮೇಲೆ ಕರ್ಮ ಮತ್ತು ಕರ್ಮದ ಫಲ ಹೇಳುವಂಥದ್ದು ಆಗತ್ತೆ. ಹೌದಾ? ಹಾಗಿದ್ರೆ ಆತ್ಮೇರೆ, ಮನಬುದ್ಧಿನೂ ಕೂಡ ಒಂದು ಸಾಧನ, ಹೌದು ಅಲ್ವೋ? ಹೌದು. ಸರಿ, ಆ ಮನಬುದ್ಧಿಯನ್ನು ನೀವು ಯಾವಾಗ ಇಟ್ಕೊಳ್ತೀರಿ, ಯಾವಾಗ ಇಟ್ಕೊಳ್ಳೋದಿಲ್ಲ? ಆ ಸಾಧನವನ್ನು ಆತ್ಮ ಯಾವಾಗ ಧರಿಸುತ್ತೆ, ಯಾವಾಗ ಧರಿಸೋದಿಲ್ಲ? ಅರ್ಥ ಆಗ್ಲಿಲ್ಲ. ಚಪ್ಪಲಿ ಯಾವಾಗಲೂ ಧರಿಸ್ಕೊಂಡಿರ್ತೀರಾ?
ಹೊರಗಡೆ ಬೇಕಾದಾಗ ಧರಿಸ್ಕೊಳ್ತೀವಿ, ಇಲ್ಲ ಅಂದ್ರೆ ಬಿಡ್ತದೆ. ಪಕ್ಕದಲ್ಲಿ ಇಡ್ತೀವಿ ಅಲ್ವಾ? ಪರಮಧಾಮದಲ್ಲಿದ್ದಾಗ ಶರೀರವನ್ನು ಧರಿಸ್ಕೊಂಡಿರ್ತೀರಾ? ಇಲ್ಲ. ಇಲ್ಲ. ಮನ ಬುದ್ಧಿಯನ್ನ ಧರಿಸಿರ್ತೀವಿ. ಯಾವಾಗ್ಲೂ ನಿಮ್ಮ ಜೊತೆಯಲ್ಲಿ ಇರ್ತದೆ, ಹೌದಾ? ಅಂದ ಮೇಲೆ ಮನಬುದ್ಧಿಯಿಂದ ಆತ್ಮ ಎಂದೂ ಬೇರೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲ. ಶರೀರವನ್ನ ಇಲ್ಲಿ ಬಿಟ್ಟು ಹೋಗ್ಬೋದು, ನೀವು ಬಟ್ಟೆ ಬಿಟ್ಟು ಹೋಗ್ಬೋದು, ಧನವನ್ನ ಬಿಟ್ಟು ಹೋಗ್ಬೋದು, ಜನರನ್ನ ಬಿಟ್ಟು ಹೋಗ್ಬೋದು. ಅದರ ಮನಬುದ್ಧಿ ಮಾತ್ರ ಪ್ರತಿ 5,000 ವರ್ಷ ಪರ್ಮನೆಂಟ್ ಆಗಿ ಯಾರ ಜೊತೆಗಿರ್ತದೆ? ಆತ್ಮನ ಜೊತೆ. ಆವಾಗ ಆ ಮನಬುದ್ಧಿಯ ಮೇಲೆ ಯಾವ ಸಾಧನವನ್ನ ನೀವು ಜೊತೆಯಲ್ಲಿ ಇಟ್ಕೊಂಡಿದ್ದೀರೋ ಅದರ ಪ್ರಭಾವ ನಿಮ್ಮ ಮೇಲೆ, ನಿಮ್ಮ ಶರೀರದ ಮೇಲೆ, ವಾತಾವರಣ ವಾಯುಮಂಡಲದ ಮೇಲೆ, ವ್ಯಕ್ತಿಯ ಮೇಲೆ, ಕರ್ಮದ ಮೇಲೆ, ಕರ್ಮದ ಫಲದ ಮೇಲೆ ಬೀಳತ್ತೆ ಅಲ್ವಾ? ಇವತ್ತು ನಿಮ್ಮ ಹತ್ರ, ನಿಮ್ಮ ಲೌಕಿಕ ಪರಿವಾರದ ಹತ್ರ, ಅಲೌಕಿಕ ಪರಿವಾರದ ಹತ್ರ ರಾಮ ಜಾಸ್ತಿ ಇದ್ದಾನೋ ರಾವಣ ಜಾಸ್ತಿ ಇದ್ದಾನೋ? ರಾವಣ ಜಾಸ್ತಿ. ಅವರೆಲ್ಲರನ್ನೂ ಕೂಡ ನನ್ನದು 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 ಅಂತ ಎಷ್ಟು ಮನಸ್ಸಿನಲ್ಲಿ ಇಟ್ಕೊಳ್ತಿರೋ ಆವಾಗ ರಾವಣನ ಪರ್ಸೆಂಟೇಜ್ ಏನಾಗ್ತದೆ? ಜಾಸ್ತಿ. ಟೀನೂ ಕುಡಿತೇನೆ, ಕಾಫಿನೂ ಕುಡಿತೇನೆ, ಗುಲಾಬ್ ಜಾಮೂನು ತಿಂತೇನೆ, ರಸಮಲಾಯಿನೂ ತಿಂತೇನೆ. ಶುಗರ್ ಲೆವೆಲ್ ಮಾತ್ರ ಏನಾಗ್ಬೇಕು? ಕಡಿಮೆ. ಆಗತ್ತಾ? ಆಗಿಲ್ಲ. ಮಾಡೋದಿಲ್ಲ, ಬೆವರು ಸುರಿಸೋದಿಲ್ಲ, ತಿನ್ನೋದನ್ನ ನಿಲ್ಸೋದಿಲ್ಲ. ಅವಾಗ ಏನಾಗ್ತದೆ? ಶುಗರ್ ಜಾಸ್ತಿ ಆಗುತ್ತೆ. ಜಾಸ್ತಿ ಆಗ್ತದೆ. ಪರಿಣಾಮ ಸ್ವರೂಪ ಕಾಯಿಲೆನೂ ಜಾಸ್ತಿ ಆಗತ್ತೆ. ಹಾಗೆ ಇಲ್ಲೂ ಕೂಡ ಬಾಬಾ ಏನ್ ಹೇಳ್ತಾರೆ, ನಿಮ್ಮ ಮನಸ್ಸಿನಲ್ಲಿ ವಿಕಾರ ವಿಷಯಗಳನ್ನ ಎಷ್ಟು ಜೊತೆಯಲ್ಲಿ ಇಟ್ಕೊಳ್ತಾ ಹೋಗ್ತಿರೋ ಅಷ್ಟು ಆ ವಿಕಾರದ ಪ್ರಭಾವ ನಿಮ್ಮ ದಿನನಿತ್ಯದ ಜೀವನದ ಮೇಲೆ ಬೀಳತ್ತೆ. ಪ್ರತಿಯೊಂದು ಕರ್ಮದ ಮೇಲೂ ಕೂಡ ಬೀಳತ್ತೆ. ಆತ್ಮ ಸಹಿತ ನಿರಾಕಾರವಾದಂತ ಮನಬುದ್ಧಿನೂ ಕೂಡ ಸದಾ ಏನಾಗಿರಬೇಕು? ಸ್ವಚ್ಛವಾಗಿರಬೇಕು, ಶುದ್ಧವಾಗಿರಬೇಕು. ಅದಕ್ಕೆ ಬಾಬಾ ಹೇಳ್ತಾರೆ, ಹೋಲಿ ಹಬ್ಬವನ್ನ ಆಚರಿಸಿ. ಏನ್ ಮಾಡ್ಬೇಕಂತೆ? ಹೋಲಿ ಹಬ್ಬವನ್ನು ಹೋಲಿ ಅಂತಂದ್ರೇನು? ಒಂದು ಪವಿತ್ರ ಅಂತಂದ್ರೆ ಶುದ್ಧ. ಶುದ್ಧ ಅಂತಂದ್ರೆ ಏನು? ಮೊದಲು ಅದರ ಮೇಲಿರುವಂತ ಕೊಳೆಯನ್ನು ಏನ್ ಮಾಡ್ಬೇಕು? ತೆಗೆದಾಕ್ಬೇಕು, ಸುಟ್ಟಾಕ್ಬೇಕು. ಎರಡನೇದಾಗಿ ಜೀವನದಲ್ಲಿ ಏನು ಘಟನಾವಳಿಗಳು ನಡೆದಿದ್ದಾವೋ ಅದಕ್ಕೇನಾಕಿ ಬಿಂದು ಹಾಕಿ. ಯಾರ ಜೊತೆ ಮದುವೆ ಆಗಿದೆ, ಯಾರು ಮಕ್ಕಳಾಗ್ಬಿಟ್ಟು ಬಂದಿದ್ದಾರೆ, ಯಾರು ಮೊಮ್ಮಗು ಆಗ್ಬಿಟ್ಟು ಬಂದಿದ್ದಾರೆ, ಯಾರು ಸೇವಾ ಕೇಂದ್ರದ ಟೀಚರ್ ಆಗ್ಬಿಟ್ಟು ಬಂದಿದ್ದಾರೆ, ಯಾರು ಬೈಲಿಕ್ಕೆ ಯೋಗೇಶ್ ಅಣ್ಣ ಆಗ್ಬಿಟ್ಟು ಕಂಪ್ಯೂಟರ್ ಮೂಲಕ, ಮೊಬೈಲ್ ಮೂಲಕ ಬೈತಾ ಇದ್ದಾರೆ. ಆ ಎಲ್ಲ ವಿಷಯಗಳಿಗೆ ಏನಾಗ್ಬೇಕು? ಎಲ್ಲ ಬಿಡೋಣ. ಏನ್ ಮಾಡ್ಬೇಕಾಗಿದ್ರೆ ನೋಡಿ, ನಾವು ಸ್ಥೂಲವಾಗಿ ಬಾಬನ ಮಗು ಆದ ಮೇಲೆ ಹೋಟೆಲಿಗೆ ಹೋಗೋದನ್ನ ನಿಲ್ಲಿಸಿದೇವಲ್ವಾ? ನಾನ್ ವೆಜ್ ತಿನ್ನೋದನ್ನ ನಿಲ್ಲಿಸಿದೀವಲ್ವಾ? ಸುಳ್ಳು ಹೇಳೋದನ್ನ ನಿಲ್ಲಿಸಿದೀವಲ್ವಾ? ನಿಲ್ಸಿದೀವಿ. ಪಕ್ಕಾ? ಗ್ಯಾರಂಟಿ? ಗ್ಯಾರಂಟಿ. ಅಂಕಲ್ ಆಂಟಿ ಹೇಳೋದನ್ನ ನಿಲ್ಲಿಸಿದೀವಲ್ವಾ? ನಮಸ್ಕಾರ ಅಂತ ಹೇಳೋದನ್ನ ನಿಲ್ಲಿಸ್ಬಿಟ್ಟು ಓಂ ಶಾಂತಿ ಅಂತ ಬಂದ್ವಲ್ಲ? ಹೌದು. ಕಲರ್ ಡ್ರೆಸ್ ಅನ್ನ ಖರೀದಿ ಮಾಡೋದನ್ನ ನಿಲ್ಲಿಸಿದ್ವಿ. ಶರೀರವನ್ನ ಸುಂದರ ಮಾಡೋದನ್ನ ನಿಲ್ಲಿಸಿದ್ವಿ. ಏನ್ ಮಾಡಿದ್ವಿ? ವೈಟ್ ಡ್ರೆಸ್, ನ್ಯಾಚುರಲ್ ಅಲ್ವಾ? ಅಲ್ಲಿ ಪರಿವರ್ತನೆ ಬಂತೋ ಬಂದಿಲ್ವೋ? ಹಾಗೆ ಇಲ್ಲೂ ಕೂಡ ಮಾನಸಿಕವಾಗಿ ಆತ್ಮಿಕವಾಗೂ ಕೂಡ ನೀವೇನ್ ಮಾಡ್ಬೇಕಾಗ್ತದೆ? ಪರಿವರ್ತನೆ ಮಾಡಬೇಕಾಗ್ತದೆ. ನಮ್ಮ ಈಶ್ವರ ಜೀವನದಲ್ಲಿ, ಬ್ರಾಹ್ಮಣ ಜೀವನದಲ್ಲಿ ಯಾವ ಕರ್ಮದಿಂದ ನಿಮ್ಮ ಹೆಸರು ಮತ್ತು ಬಾಬನ ಹೆಸರು ಹಾಳಾಗತ್ತೋ ಅದನ್ನ ತೆಗೆದು ಏನ್ ಮಾಡ್ಬೇಕಾಗ್ತದೆ? ಬೀಸಾಕ್ಬೇಕಾಗತ್ತೆ ಅಲ್ವಾ? ಒಬ್ಬ ಬ್ರಾಹ್ಮಣ ಪೂಜೆ ಮಾಡ್ಲಿಕ್ಕೆ ಹೋಗ್ತಾನೆ, ಜೊತೆಯಲ್ಲಿ ಒಂದು ಬಾಟ್ಲು ತಗೊಂಡು ಹೋಗ್ತಾನೆ. ಸರಾಯಿದು ಹೆಂಗಿರ್ತದೆ? ಚೆನ್ನಾಗಿರಲ್ಲ. ಅವಾಗ ಅವ್ರದ್ದು ಪೂಜೆ ಮಾಡಿಸ್ತಾರ ಜನ? ಇಲ್ಲ, ಮಾಡ್ತೀವಿ. ಪೂಜೆ ಒಂದು ವೇಳೆ ಮಾಡಿಸಿದ್ರೂ ಕೂಡ ನೆಕ್ಸ್ಟ್ ಟೈಮ್ ಅವ್ರನ್ನ ಪೂಜೆಗೆ ಆದ್ಮೇಲೆ ಈಗ ಯೋಚನೆ ಮಾಡಿ, ಇಷ್ಟೆಲ್ಲಾ ಬುದ್ಧಿ ಇರುವಂತ ನೀವು
ಬೆಳಿಗ್ಗೆ ಅಥವಾ ದಿನದ ಮಧ್ಯದಲ್ಲಿ ಸಾಯಂಕಾಲದ ಸಮಯದಲ್ಲಿ ಈಶ್ವರಿ ಸೇವೆ ಮಾಡ್ಬೇಕಾದ್ರೆ ಬಾಬನ ಹತ್ರ ಹೋಗ್ಬೇಕಾದ್ರೆ ಮಗ, ಮಕ್ಕಳು, ಸೊಸೆ, ಕೆಲಸ, ಆಸ್ತಿ ಪಾಸ್ತಿ, ಕೋರ್ಟು ಕಚೇರಿ, ಬಂಗಾರ, ಒಡವೆ, ವರಮಹಾಲಕ್ಷ್ಮಿ ಎಲ್ಲ ತಗೊಂಡು ಹೋದ್ರೆ ಎಲ್ಲಿಗೆ? ಬಾಬಾ ಹತ್ರ. ಪರಮಧಾಮದಲ್ಲಿ. ಅಲ್ಲಿ ನಿಮ್ಮಿಂದ ಪರಮಧಾಮ ಎಲ್ಲ ಏನಿದೆ ಸುಗಂಧ ಭರಿತವಾಗಿರ್ತದೆ. ಇಲ್ಲ. ಹೋದ ತಕ್ಷಣದಲ್ಲಿ ಬಾಬಾ ನಿಮ್ಮನ್ನು ಎತ್ಕೊಂಡ್ಬಿಟ್ಟು ಮುದ್ದು ಮಾಡ್ತಾರೆ, ಮೀಟೆ ಬಚ್ಚೇ ಆವೋ ಆವೋ ಅಂತ. ಇಲ್ಲ. ಇಲ್ಲ. ಅದಕ್ಕಾಗಿ ಯೋಗ ಆಗೋದಿಲ್ಲ. ಅದಕ್ಕಾಗಿ ಒಳ್ಳೆ ನಿದ್ರೆ ಬನ್ನಿ. ಬಾಬಾ. ಯಾರನ್ನೋ ಮಾತಾಡ್ಲಿಕ್ಕೆ ಹೋಗಿರ್ತೀರಾ ಅಪಾಯಿಂಟ್ಮೆಂಟಿಂಗ್ ಅಂತ, ಒಳಗಡೆಗೆ ಯಾರೋ ಇದ್ದಾರೆ, ನಿಮ್ಗೆ ಅಪಾಯಿಂಟ್ಮೆಂಟ್ ಸಿಗೋದಿಲ್ಲ. ಹೊರಗಡೆ ಕಾದ್ ಕೂತ್ಕೊಂಡು ಏನಾಗ್ಬಿಡ್ತದೆ? ಬಂದ್ಬಿಡ್ತದೆ. ಅಂದ್ರೆ ನಿಮ್ಗೆ ಯೋಗ ಆಗ್ತಾ ಇಲ್ಲ ಅಂತಂದ್ರೆ ಏನರ್ಥ? ಆ ದಿನ ನೀವೇನೋ ತಪ್ಪು ಮಾಡಿದಿರಿ, ಅದಕ್ಕಾಗಿ ಬಾಬಾ ಅವ್ರ ಕೆಬಿನಿಗೆ ನಿಮ್ಮನ್ನ ಕರೆದಿಲ್ಲ. ನೀವು ಹೊರಗಡೆ ಏನು ವೇಟ್ ಮಾಡ್ತಾ ಇದ್ದೀರಿ ಅಲ್ವಾ? ಏನೋ ಒಂದು ತಪ್ಪನ್ನ ಮಾಡಿದಿರಿ, ಏನೋ ಒಂದು ಏನ್ ಮಾಡಿದಿರಿ, ದುರ್ವಾಸನೆ ತಗೊಂಡು ಬಂದಿದ್ದೀರಿ, ಸ್ವಚ್ಛವಾಗಿಲ್ಲ, ಅದಕ್ಕಾಗಿ ಒಳಗಡೆ ಬಿಡೋದಿಲ್ಲ ಅಲ್ವಾ? ಈ ಗೋವಾದಲ್ಲಿ ಒಂದು ದೇವಸ್ಥಾನ ಇದೆ, ಸಾಕಳಿ ಹೇಳುವಲ್ಲಿ ದತ್ತಾತ್ರೇಯ ದೇವಸ್ಥಾನ. ಅಲ್ಲಿ ಪೂಜೆ ಮಾಡ್ಬೇಕಾದ್ರೆ ಮಹಿಳೆಯರು ನಿಂತ್ಕೊಳ್ಳುವಂಗಿಲ್ಲ. ಮತ್ತೆ ನಾನ್ ವೆಜ್ ತಿಂದ್ಬಿಟ್ಟು ಯಾರು ಬರ್ತಾರಲ್ಲ, ಆವಾಗ ಅವರು ದೇವಸ್ಥಾನ ಒಳಗಡೆ ಎಂಟ್ರಿ ಇಲ್ಲ ಅವ್ರಿಗೆ. ಓಕೆನಾ? ಅವರು ಅಲ್ಲಿ ದೇವಸ್ಥಾನದ ಎದುರುಗಡೆಗೆ ಭಕ್ತ ನಿಲ್ಲಿಕ್ಕೆ ಒಂದೇನಿದೆ, ಒಂದು ದೊಡ್ಡದಾಗಿರುವಂತ ಒಂದು ಸ್ಕ್ವೇರ್ ಏನಿದೆ, ಸ್ಟೇಜ್ ಟೈಪ್ ಇದೆ, ಅದ್ರಲ್ಲಿ ಅವ್ರು ಬರುವಂಗಿಲ್ಲ. ಅಂತವ್ರು ಏನಾದ್ರು ಇದ್ರೆ ಅವ್ರು ದೂರ ಕೆಳಗಡೆ ನಿಲ್ಲಬೇಕು, ದರ್ಶನ ಮಾಡಬೇಕು. ಅರ್ಚಕರು ಅಲ್ಲಿ ಬಂದ್ಬಿಟ್ಟು ತೀರ್ಥ ಪ್ರಸಾದ ಕೊಟ್ಟು ಹೋಗ್ಬೇಕು. ರಶ್ ಇದ್ದಿದ್ರೆ ತೀರ್ಥ ಪ್ರಸಾದನು ಸಿಗೋದಿಲ್ಲ, ಸುಮ್ಮನೆ ನೋಡ್ಕೊಂಡು ಹೋಗ್ಬೋದು ಅಷ್ಟೇ. ಹಾಗೆ ಆತ್ಮೀಯರೇ, ದೂರದಲ್ಲಿ ನೀವು ನಿಂತ್ಕೊಂಡ್ಬಿಟ್ಟು ಕಿರಣ ಬರ್ತದೆ ಅಂತ ನೋಡ್ಕೊಂಡು ಹೋಗ್ತಾ ಇದ್ರೆ ಅಂದ್ರೆ ಏನರ್ಥ? ಏನರ್ಥ? ನಿಮ್ಮನ್ನ ಬಾಬಾ ಮಡಿಲಲ್ಲಿ ಸೇರಿಸ್ಕೊಂಡಿಲ್ಲ, ಬಾಬಾ ನಿಮ್ಮನ್ನು ಉಪಯೋಗ ಮಾಡ್ಕೊಳ್ತಾ ಇಲ್ಲ. ಅಂದ್ಮೇಲೆ ಸ್ವಚ್ಛವಾಗ್ಬೇಕಲ್ವಾ? ಆಗ್ಬೇಕೋ ಬೇಡೋ? ಹೌದು. ಆ ಸ್ವಚ್ಛ ಆಗುವಂತ ಪ್ರೊಸೆಸ್ ವಿಧಿನೇ ಹೋಲಿ. ಫಸ್ಟ್ ಏನಾಗ್ಬೇಕು? ನಾವು ಪವಿತ್ರವಾಗ್ಬೇಕು, ಶುದ್ಧವಾಗ್ಬೇಕು. ಹೇಗೆ ಬಟ್ಟೆಯನ್ನ ಹೇಗೆ ಶುದ್ಧ ಮಾಡಿ ಹಾಕೊಳ್ತೀವೋ, ಶರೀರವನ್ನ ಹೇಗೆ ಶುದ್ಧ ಮಾಡ್ತೀವೋ, ಮನೆಯನ್ನ ಹೇಗೆ ಶುದ್ಧ ಮಾಡ್ತೀವೋ, ಹಾಗೆ ಭಗವಂತನು ಕೂಡ ನಿಮ್ಮ ಮನಬುದ್ಧಿಯನ್ನ ಈಶ್ವರ ಕಾರ್ಯಕ್ಕೆ ಉಪಯೋಗ ಮಾಡೋ ಮೊದಲು ಅದನ್ನೇನ್ ಮಾಡ್ತಾರೆ? ಶುದ್ಧ ಮಾಡ್ತಾರೆ. ಒಂದ್ ಕಡೆ ಬಾಬಾ ಶುದ್ಧ ಮಾಡೋದು, ನೀವು ಗಲೀಜು ಮಾಡ್ಕೊಳ್ಳೋದು, ಶುದ್ಧ ಮಾಡೋದು, ಗಲೀಜು ಮಾಡ್ಕೊಳ್ಳೋದು. ಹಿಂಗ್ ಮಾಡ್ತಾ ಹೋದ್ರೆ ಬಾಬಾ ಏನ್ ಮಾಡೋದಿಲ್ಲ, ನಿಮ್ಮನ್ನ ಪುನಃ ಪುನಃ ಉಪಯೋಗ ಮಾಡ್ಕೊಳ್ಳೋದಿಲ್ಲ. ಓಕೆ, ಒಂದೇ ಸಲ ಶುದ್ಧ ಆಗೋದಿಲ್ಲ. 5,000 ವರ್ಷದ ಕೆಸರಿದೆ, ವಿಶೇಷವಾಗಿ 2,500 ವರ್ಷದ ಕೆಸರಿದೆ. ಬಾಬಾ ಏನ್ ಹೇಳ್ತಾರೆ, ಅಟ್ಲೀಸ್ಟ್ ಒಂದ್ಸಲ ಆಗದಿದ್ರು ನನ್ನ ಸ್ವಚ್ಛ ಮಾಡಿ ಕಳಿಸಿದ ಮೇಲೆ ಮತ್ತೆ ಜಾಸ್ತಿ ಗಲೀಜ್ ಮಾಡ್ಕೊಳ್ಬೇಡಿ. ನೆಕ್ಸ್ಟ್ ಬಂದಾಗ ಏನಾಗ್ಬೇಕು? ಮತ್ತೊಂದಿಷ್ಟು ಕ್ಲೀನ್ ಆಗ್ಬೇಕು ಅಲ್ವಾ? ಯಾವ್ದೊಂದು ಪೇಷಂಟ್ ಡಾಕ್ಟರ್ ಹತ್ರ ಬರ್ತಾರೆ, ಡ್ರಿಂಕ್ಸ್ ಮಾಡ್ಕೊಂಡು ಬರ್ತಾರೆ. ಡಾಕ್ಟರ್ ಏನ್ ಹೇಳ್ತಾರೆ? ನಾನು ಮೆಡಿಸಿನ್ ಕೊಡ್ತೇನಪ್ಪ, ಮತ್ತೆ ನೀನ್ ಡ್ರಿಂಕ್ಸ್ ಅನ್ನ ಮಾಡಬಾರ್ದು ಅಂತ ಹೇಳ್ತಾರಲ್ವಾ? ನಾನು ಕುಡಿತಾನೆ ಇರೋದು, ಮೆಡಿಸಿನ್ ತಗೊಳ್ತಾನೆ ಇರೋದು, ಅವ ಕಾಯಿಲೆ ಗುಣ ಆಗತ್ತೋ ಆಗಲ್ವೋ? ಆಗಲ್ಲ. ಆಗೋದಿಲ್ಲ ಅಲ್ವಾ? ಇಲ್ಲಿ ಬಂದ್ಬಿಟ್ಟು ಆತ್ಮ ಆತ್ಮ, ಬಾಬಾ ಬಾಬಾ, ಪರಂಧಾಮ ಅಂತ ಹೇಳೋದು. ಮತ್ತೆ ಮನೆಗೆ ಹೋದ್ಮೇಲೆ, ಲೌಕಿಕ ಮನೆಗೆ ಹೋದ್ಮೇಲೆ ಯಥಾ ಪ್ರಕಾರ ಏನು? ನಾನು ನನ್ನದು, ನಾನು ನನ್ನದು, ನನ್ನ ಮಗ, ನನ್ನ ಮಗಳು, ನನ್ನ ಸೊಸೆ, ನನ್ನ ಜಮೀನು, ನನ್ನ ಕೋರ್ಟು, ನನ್ನ ಕಚೇರಿ ಅಲ್ವಾ? ಅವಾಗೇನಾಗ್ತದೆ? ಇಲ್ಲಿ ಎಷ್ಟು ಕ್ಲೀನ್ ಮಾಡಿ ಕಳಿಸಿರ್ತಿರೋ ಬಾಬಾ. ಕತೆ ಹೇಗೆ ಅಂತ ಹೇಳ? ಬೆಳಿಗ್ಗೆ ಅಮೃತ ವೇಳೆಗೆ ಬಂದಿರ್ತೀರಿ ಬಾಬಾನ ಹತ್ರ. ಬಾಬಾ ಕ್ಲೀನ್ ಮಾಡಿ ಸ್ನಾನ ಮಾಡಿ ವೈಟ್ ಡ್ರೆಸ್ ಹಾಕ್ಬಿಟ್ಟು ಕಳಿಸಿರ್ತಾರೆ. ಎಲ್ಲಿಗೆ? ಎಲ್ಲಿಗೆ? ಗೋಲ್ಗೆ. ಲೌಕಿಕ. ಕರ್ಮಕ್ಷೇತ್ರಕ್ಕೆ ಹೋಗಿ ಅಂತ ಕಳಿಸಿರ್ತಾರೆ, ಸರಿನಾ? ಕಳಿಸಿದ ತಕ್ಷಣದಲ್ಲಿ ಈಗ ಒಂದು ಊರಲ್ಲಿ ಒಂದು ಹಂದಿ ಇದೆ ಅಂತ ತಿಳ್ಕೊಳ್ಳಿ.
ಗಲೀಜಾಗ್ಬಿಟ್ಟಿದೆ, ಕೆಟ್ಟ ಏನಾಗಿದೆ, ದುರ್ವಾಸನೆ ಬರ್ತಾ ಇದೆ. ಓಕೆ, ಅದಕ್ಕೆ ಚೆನ್ನಾಗಿ ಸ್ನಾನ ಮಾಡಿಸಿ ಮೈಸೂರು ಸ್ಯಾಂಡಲ್ ಸೋಪನ್ನ ಖಾಲಿ ಮಾಡಿ ಎಲ್ಲಾ ಸೋಪನ್ನು ಯೂಸ್ ಮಾಡ್ಬಿಟ್ಟು ಕ್ಲೀನ್ ಮಾಡ್ಬಿಟ್ಟು ಕಳ್ಸೋದು. ಕಳಿಸಿದ ಪಕ್ಕದಲ್ಲೇ ಒಂದು ಗಟಾರ್ ಇರ್ತದೆ. ಅವಾಗ ಹಂದಿ ಏನ್ ಮಾಡ್ತದೆ? ಹೋಗಿ ಬೀಳ್ತದೆ ಎಲ್ಲಿ? ಕೆಸರಲ್ಲಿ, ಮತ್ ನಿಮ್ ಕತೆ ಗಟಾರ. ನಮ್ದು ಅದೇ ಆಗಿ ಹೋಗ್ಬಿಟ್ಟೈತಿ. ನಿಮ್ ಕತೆ ಬೆಳಗ್ಗೆ ಎಲ್ಲ ಕ್ಲೀನ್ ಮಾಡಿ ಕಳ್ಸೋದು. ಕೆಳಗಡೆ ಬಂದ ತಕ್ಷಣ ಆ ಗಟರ್ ಎಳಿತಾ ಇರ್ತದೆ. ಏನ್ ಆಕರ್ಷಣೆ ಆಗ್ತದೆ ಅಂತಂದ್ರೆ ಅದ್ರಲ್ಲಿ ಹೋಗಿ ಮುಳುಗಿ ಹಿಂದೆ ಮುಂದೆ ಹೊರಳಾಡಿ ಏನ್ ಮಾಡ್ಕೊಂಡ್ಬಿಡ್ತೀರಿ? ಕೆಸರು ಮಾಡ್ಕೊಂಡು ಗಲೀಜು ಮಾಡ್ಕೊಂಡು ಆಮೇಲೆ ಮಸಾಲೆ ದೋಸೆ ಮಾಡ್ಲಿಕ್ಕೆ, ಇಡ್ಲಿ ವಡ ಮಾಡ್ಲಿಕ್ಕೆ ಹೋಗ್ತೀರಾ. ದಿನವಿಡೀ ಅದಲ್ಲೇ ಕರ್ಮವನ್ನ ಮಾಡಿದ್ರೆ ಜನ ನಿಮ್ಮನ್ನ ನಿಂದನೆ ಮಾಡದೆ ಹೊಗಳ್ತಾರ? ಹಂಗದೇನರ್ಥ? ಬಾಬಾ ಕೇಳ್ತಾರೆ, ನೀವು ಕರ್ಮ ಕ್ಷೇತ್ರದಲ್ಲಿ ಜನರ ಜೊತೆಗೆ ವ್ಯವಹಾರ ಮಾಡಬೇಕಾದ್ರೆ ಅವ್ರನ್ನ ಆತ್ಮ ಅಂತ ಸ್ಮೃತಿಯಲ್ಲಿ ನೋಡ್ತಿದ್ದೀರಾ? ಶುದ್ಧ ಆತ್ಮ ಅಂತ ನೋಡ್ತಾ ಇದ್ದೀರಾ? ಮೋಹದಿಂದ ದೂರ ಇದ್ದೀರಾ? ನಾನು ನನ್ನದು ಹೇಳುವಂತ ಪಾರ್ಸಿಲಿಟಿ ಇದೆಯಾ? ದೇಹ ಭಾನ ಇದೆಯಾ? ಕರೆಕ್ಟ್ ಆಗಿ ನೋಡ್ಕೊಳ್ಳಿ ಆತ್ಮೀಯರೇ. ಇದೋ ಇಲ್ಲೋ ಅದೆಲ್ಲ ಇದೆ. ಇದೆಲ್ಲ ಏನಾಗಿದ್ರೆ ಆತ್ಮೀಯರೇ? ಕೆಸರು ತಾನೆ, ಗಲೀಜು ತಾನೆ. ಎಷ್ಟು ವ್ಯಕ್ತಿಗಳು, ವಸ್ತುಗಳು, ಸಾಧನಗಳು ಪ್ರಪಂಚದ್ದು ತಂದಿಟ್ಕೊಳ್ತಿರೋ ಅಷ್ಟೇನಾಗ್ತದೆ? ನಿಮ್ಮ ಮನೆಯಲ್ಲಿ ಮನದಲ್ಲಿ ದುರ್ನಾತ ಇರ್ತದೆ ಅಲ್ವಾ? ಹಂದಿ ಮಾಂಸನೂ ಇದೆ, ಕೋಳಿ ಮಾಂಸನೂ ಇದೆ, ಬೀಡಿನೂ ಇದೆ, ಸಿಗರೇಟು ಇದೆ, ಗುಟ್ಕಾ ಇದೆ, ಡ್ರಿಂಕ್ಸ್ ಇದೆ, ಎಲ್ಲಾನು ಕೂಡ ಇದೆ ನಿಮ್ಮ ಮನೆಯಲ್ಲಿ. ಸರಿನಾ? ಯಾರಾದ್ರೂ ನೆಂಟರು ಬಂದ್ರೆ ಏನಾಗ್ಬಿಡ್ತದೆ? ಪರಿಶುದ್ಧವಾದಂತ ನೆಂಟರು ಬಂದರೆ ನಿಮ್ಮ ಮನೇಲಿ ಇರ್ತಾರಾ? ಇರಲ್ಲ. ಅಲ್ವಾ? ಅದಕ್ಕೆ ಬಾಬಾ ಹೇಳ್ತಾರೆ, ಈಗಲೂ ಕೂಡ ನಿಮ್ಮ ಮನಸ್ಸು, ಆತ್ಮ ಎಷ್ಟು ಪರಿಶುದ್ಧವಾಗಿದೆ ಅಂತ ಏನ್ ಮಾಡ್ಕೊಳ್ಳಿ, ತಿಳ್ಕೊಳ್ಳಿ. ಆ ಮನಸ್ಸನ್ನ, ಆತ್ಮವನ್ನ ಪರಿಶುದ್ಧ ಮಾಡಲಿಕ್ಕೆ ಬಾಬಾ ಏನ್ ಮಾಡಿದ್ದಾರೆ? ಬಂದಿದ್ದಾರೆ. ಪ್ರತಿದಿನ ವ್ರತ ಕ್ಲೀನ್ ಮಾಡಿಸ್ಕೊಳ್ಳಿ ಮತ್ತು ಗಲೀಜ್ ಆಗ್ಬಾರ್ದು. ಅವ್ರ ಜೊತೆಗಿರಿ, ಇರಬೇಡಿ ಅಂತ ಹೇಳಿಲ್ಲ ಬಾಬಾ. ಎಲ್ಲ ನೋಡಿ, ಎಷ್ಟೋ ಪ್ರಾಣಿಗಳಿರ್ತವೆ, ಎಲ್ಲ ಹೋಗ್ಬಿಟ್ಟು ಗಲೀಜಲ್ಲಿ ಬೀಳ್ತಾವ? ಇಲ್ಲ. ಬಾತುಕೋಳಿ ಇರ್ತದೆ, ಎಷ್ಟು ಕ್ಲೀನ್ ಆಗಿರ್ತದಲ್ವಾ? ವೈಟ್ ಆಗಿರ್ತದೆ, ಇರಲ್ವಾ? ಇರ್ತದೆ. ಕೂಡ ಪ್ರಪಂಚದಲ್ಲಿ ಇರ್ತದೆ. ಹಂದಿನೂ ಇರೋದೆಲ್ಲಿ? ಪ್ರಪಂಚದಲ್ಲಿ ಆ ಹಂಸ ಏನ್ ಮಾಡ್ತಾರಂತೆ? ನೀರಿನಲ್ಲಿ ಹಾಲಲ್ಲಿ ನೀರು ಹಾಲು ಮಿಕ್ಸ್ ಮಾಡಿಕೊಟ್ರೆ ಹಾಲನ್ನು ಮಾತ್ರ ಕುಡಿತದಂತೆ, ನೀರನ್ನು ಏನ್ ಮಾಡಿಬಿಡ್ತಾರಂತೆ? ಬಿಟ್ಬಿಡುತ್ತೆ. ಸಪರೇಟ್ ಮಾಡಿ. ಕ್ಲೀನ್ ಆಗಿರ್ತದೆ, ಅದು ಸ್ವಚ್ಛವಾದ ನೀರಿನಲ್ಲಿ ಇರ್ತದೆ ಅಲ್ವಾ? ಅಂದ್ರೆ ಎರಡೂ ಕೂಡ ಇವತ್ತು ಪ್ರಪಂಚದಲ್ಲಿ ಇದೆ ಅಂತ ಆಯ್ತಲ್ವಾ? ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ. ನಾನು ಕ್ಲೀನು ಆಗ್ಬಹುದು, ಗಲೀಜು ಆಗ್ಬಹುದು. ಎರಡು ಆಯ್ಕೆ ಯಾರ ಹತ್ರ ಇದೆ? ನಮ್ಮ ಹತ್ರನೇ. ಮಾರ್ಕೆಟಿಗೆ ಹೋದ್ರೆ ವೆಜಿಟೇಬಲ್ ಇದೆ, ನಾನ್ ವೆಜ್ಜು ಇದೆ ಅಲ್ವಾ? ಹಾಲು ಇದೆ, ಆಲ್ಕೋಹಾಲು ಇದೆ. ಆಯ್ಕೆ ನನ್ನದು ಅಲ್ವಾ? ಹಾಗೆ ಇವತ್ತು ಬಾಬಾ ಹೇಳ್ತಾರೆ, ಮಕ್ಕಳು ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ. ಮಕ್ಕಳು ಮಲಿನ ಆಗ್ಬಿಟ್ಟು ಬಂದ್ಬಿಟ್ಟಿದ್ದಾರೆ. ಹೋಲಿ ಹಬ್ಬದ ಮೂಲಕ ಆ ಮಕ್ಕಳನ್ನ ಏನ್ ಮಾಡ್ಬೇಕು? ಸ್ವಚ್ಛ ಮಾಡ್ಬೇಕು. ಜೊತೆಗೆ ಮಕ್ಕಳ ಮೂಲಕ ಪೂರ್ತಿ ವಿಶ್ವವನ್ನು ಕೂಡ ಏನ್ ಮಾಡ್ಬೇಕಂತೆ? ಸ್ವಚ್ಛ ಮಾಡು. ಅರ್ಥ ಆಯ್ತಾ? ಅರ್ಥ ಆಯ್ತಾ? ಅರ್ಥ ಆಗಿಲ್ಲ? ಹೌದು. ಬೆಳಿಗ್ಗೆ ಶರೀರವನ್ನ ಸ್ನಾನ ಮಾಡಿಸಿ ಆದ ಮೇಲೆ ಮನೆ ಹೊರಗಡೆ ಕಸ ಗುಡಿಸ್ಬೇಕು, ರಂಗೋಲಿ ಹಾಕ್ಬೇಕು, ಸೆಗಣಿ ಹಾಕ್ಬಿಟ್ಟು ಸಾರಿಸ್ಬೇಕು, ಮನೆ ಒಳಗಡೆ ಕ್ಲೀನ್ ಮಾಡ್ಬೇಕು, ಅಡಿಗೆ ಮನೆ ಕ್ಲೀನ್ ಮಾಡ್ಬೇಕು, ಹೌದು ತಾನೆ? ಪಾತ್ರೆ ಕ್ಲೀನ್ ಮಾಡ್ಬೇಕು. ಮನೆ ಎಲ್ಲವನ್ನ ನೀವೇನ್ ಮಾಡ್ಬೇಕು? ಕ್ಲೀನ್ ಮಾಡ್ಬೇಕೋ ಬೇಡವೋ? ಮಾಡ್ಬೇಕು. ಹಾಗಿದ್ರೆ ಭಗವಂತನ ಪ್ರಶ್ನೆ, ಮನೆ ಕ್ಲೀನ್ ಮಾಡ್ಲಿಕ್ಕೆ ನೀವು ಸಮಯ ಕೊಡ್ತಿರಲ್ಲ, ಮನ ಎಷ್ಟು ಕ್ಲೀನ್ ಮಾಡ್ತೀರಿ? ಆತ್ಮ ಏನಕ್ಕೆ ಇಷ್ಟು ಕ್ಲೀನ್ ಮಾಡ್ತೀರಾ? ದಿನದ 24 ಗಂಟೆ ಶರೀರ ಕ್ಲೀನ್ ಮಾಡ್ತೀವಿ, ಬಟ್ಟೆ ಕ್ಲೀನ್ ಮಾಡ್ತೀವಿ, ಮನೆ ಕ್ಲೀನ್ ಮಾಡ್ತೀವಿ, ಮಕ್ಕಳನ್ನ ಕ್ಲೀನ್ ಮಾಡ್ತೀವಿ, ನಾಯಿಯನ್ನ ಕ್ಲೀನ್ ಮಾಡ್ತೀವಿ, ಕಾರನ್ನ ಕ್ಲೀನ್ ಮಾಡ್ತೀವಿ. ಆದರೆ ಆತ್ಮ ಮತ್ತು ಮನಸ್ಸನ್ನ ಕ್ಲೀನ್ ಮಾಡಿದೀವ? ಇಲ್ಲ. ಪಂಚತತ್ವಗಳನ್ನ ಕ್ಲೀನ್ ಮಾಡ್ತಾ ಇದ್ದೀವ? ಇಲ್ಲ. ವಾತಾವರಣ, ವಾಯುಮಂಡಲವನ್ನ ಕ್ಲೀನ್ ಮಾಡ್ತಿದ್ದೀರಾ? ಇಲ್ಲ. ಯಾಕಿನ್ನು ನನ್ನ ಮಕ್ಕಳು, ನನ್ನ ಸೊಸೆ ಅಂತ ಬಿಟ್ಟು ಅದರಲ್ಲಿ ಕೂತ್ಕೊಂಡಿದ್ದೀರಾ? ಜವಾಬ್ದಾರಿಯನ್ನು ಚೇಂಜ್ ಮಾಡ್ಕೊಳ್ಳಿ. ಇವಾಗ ವಿಶ್ವ ಕಲ್ಯಾಣ ಮಾಡೋದು ನನ್ನ ಜವಾಬ್ದಾರಿ. ಕೇವಲ ಒಂದು ಪರಿವಾರ, ಒಂದು ಕುಟುಂಬ ಮಾತ್ರ ಅಲ್ಲ, ಪೂರ್ತಿ ಏನಿದೆ ನಿಮಗೆ? ವಿಶ್ವದ ಜವಾಬ್ದಾರಿ ಇದೆ ಅಲ್ವಾ?
ಲಾಸ್ಟ್ ಮುರಳಿಯಲ್ಲಿ ಬಾಬಾ ನಿಮ್ಗೆ ಯಾವ ಪೋಸ್ಟ್ ಅನ್ನು ಕೊಟ್ಟಿದ್ರು? ಮಾಸ್ಟರ್ ಸರ್ವಶಕ್ತಿ ಸರ್ವಶಕ್ತಿವಾನ್. ಲಾಸ್ಟ್ ವೀಕ್ ಟ್ರೈನಿಂಗ್ ಕೊಟ್ಟಿದ್ರು ತಾನೆ? ಹೌದು. ಇವಾಗ ಕೆಲಸ ಮಾಡಿ ಅಂತ ಹೇಳ್ತಿದ್ರು. ಅದ್ರ ಮುಂದಿಂದು ಪಾಠ ಇವಾಗ. ಮುಂದಿನ ಪಾಠ ಏನು? ಟ್ರೈನಿಂಗ್ ಕೊಟ್ಟಿದ್ದೀನಲ್ಲ, ಇವಾಗ ಕೆಲಸ ಏನ್ ಮಾಡಿ? ಸ್ಟಾರ್ಟ್ ಮಾಡಿ. ಅಪಾಯಿಂಟ್ಮೆಂಟ್ ಆರ್ಡರ್ ತಕೊಂಡು ದಿಂಬಿನ ಕೆಳಗಡೆ ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ನಿದ್ರೆ ಮಾಡಿ CL DL ಅಂತ ಏನ್ ಮಾಡುವಂಗಲ್ಲ, ರಜೆ ಹಾಕೊಂಡು ಮನೆ ಕೂತ್ಕೊಳ್ಳುವಂಗಿಲ್ಲ. ಏನ್ ಮಾಡ್ಬೇಕು? ಕೆಲಸ ಮಾಡಿ. ಕೆಲಸ ಮಾಡಿಲ್ಲ ಅಂತಂದ್ರೆ ಏನ್ ಮಾಡ್ತಾರಂತೆ ಬಾಬಾ? ಏನ್ ಮಾಡ್ತಾರಂತೆ? ಕೆಲಸದಿಂದ ತೆಗೆದಾಕ್ತಾರೆ. ಒಂದು ಕೆಲಸದಿಂದ ತೆಗೆದಾಕ್ತಾರೆ, ಇಲ್ಲ ಪ್ರಮೋಷನ್ ಇಂದ ಡಿಮೋಷನ್ ಮಾಡ್ತಾರಂತೆ. ಏನ್ ಮಾಡ್ತಾರಂತೆ? ಪ್ರಮೋಷನ್ ಇಂದ ಡಿಮೇಶನ್. ಡಿಮೋಷನ್ ಅಂದ್ರೆ ಕೆಳಗಡೆ ಪೋಸ್ಟಿಗೆ ಕಳಿಸ್ಬಿಡ್ತಾರೆ, ಮೇಲಿಂದ ಪೋಸ್ಟಿಗೆ. ಸರಿ, ಕೇಳಿ ಇದೇನ್ ಡ್ಯೂಟಿ ಮಾಡ್ಬೇಕು? मनसा द्वारा प्रकृति को सतोगुणी बनाने की सेवा करो. ಮನಸ್ಸಿನ ಮೂಲಕ ಪ್ರಕೃತಿಯನ್ನ ಸತೋಗುಣಿ ಆಗುವಂತ ಸೇವೆ ಮಾಡ್ಬೇಕಂತ. ಸತೋಗುಣಿ ಯಾವುದು? ಸತೋ ಅಂತಂದ್ರೆ ಯಾವುದು? ಒಳ್ಳೆಯದು. ಸತೋ ಅಂದ್ರೆ ಒಳ್ಳೆಯದು, ಸತೋ ಅಂದ್ರೆ ಸತ್ಯ. ಸತ್ಯ ಆತ್ಮ ಸತ್ಯನೋ ಶರೀರ ಸತ್ಯನೋ? ಆತ್ಮ ಸತ್ಯ. ಆತ್ಮದ ಶುದ್ಧಿ, ಆತ್ಮಕ್ಕೆ ಆಹಾರ ಏನು ಭಗವಂತನಿಂದ ಸಿಗ್ತದೆ, ಆ ಶಕ್ತಿಯನ್ನ ಏನ್ ಮಾಡಬೇಕು? ಪರಮಾತ್ಮನಿಂದ ತೆಗೆದುಕೊಂಡು ಪೂರ್ತಿ ಪ್ರಕೃತಿಯನ್ನ ನಾವೇನ್ ಮಾಡ್ಬೇಕು? ಇವತ್ತು ಸತೋಗುಣಿ ಮಾಡಬೇಕು. ಹೇಗೆ ನೀರನ್ನ ತೆಗೆದುಕೊಂಡು ಬಂದ್ಬಿಟ್ಟು ಶರೀರವನ್ನ, ಬಟ್ಟೆಯನ್ನ, ಮನೆಯನ್ನ, ಕಾರನ್ನ, ನಾಯಿಯನ್ನ, ಕುರಿಯನ್ನ, ಕೋಳಿಯನ್ನ, ಹಸುವನ್ನ, ಮಕ್ಕಳನ್ನ, ಮೊಮ್ಮಕ್ಕಳನ್ನ ಕ್ಲೀನ್ ಮಾಡ್ತೀರೋ, ಅದೇ ರೀತಿ ರಾಜಯೋಗದಲ್ಲಿ ಏನ್ ಮಾಡ್ಬೇಕು? ಮನವನ್ನ ಅಲ್ಲಿ ಬಕೆಟಿನ ಮೂಲಕ, ಜಗ್ಗಿನ ಮೂಲಕ, ಸೋಪಿನ ಮೂಲಕ, ಬ್ರಷಿನ ಮೂಲಕ, ನೀರಿನ ಮೂಲಕ ಹೇಗೆ ಆ ಎಲ್ಲ ಸಾಧನವನ್ನ ಸ್ವಚ್ಛ ಮಾಡ್ತಿರೋ, ಹಾಗೆ ಈಗ ನೀವೇನ್ ಮಾಡ್ಬೇಕು? ಮಾಸ್ಟರ್ ಸರ್ವಶಕ್ತಿವಾನಾಗಿ ಪೂರ್ತಿ ವಿಶ್ವಕ್ಕೆ ಏನ್ ಮಾಡ್ಬೇಕಂತೆ? ಯಾರು? ನಾನು ಅದನ್ ಬಾಬಾ ಹೇಳಲೇ ಇಲ್ಲ. ಅದನ್ ಬಾಬಾ ಹೇಳಲೇ ಇಲ್ಲ. ಬಾಬಾ ಏನ್ ಹೇಳಿದ್ರು? ಸಕಾಶ ನಿಮ್ ಕೊಡ್ಲಿಕ್ಕೆ ಹೇಳಿಲ್ಲ, ಮನಸ್ಸನ್ನು ನನ್ನ ಕೈಯಲ್ಲಿ ಕೊಡಿ, ಸೇವೆ ನಾನು ಮಾಡ್ತೇನೆ ಅಂತ ಹೇಳಿದ್ರು. ನೀವು ಮಾಡಿದ್ರೆ ಅದು ಕರ್ಮ ಆಗ್ತದೆ, ಬಾಬಾ ಮಾಡಿದ್ರೆ ಸೇವೆ ಆಗ್ತದೆ. ಬಾಬಾ ಸೇವೆ ಮಾಡ್ಲಿಕ್ಕೆ ಹೇಳಿದ್ರು, ಕರ್ಮ ಮಾಡ್ಲಿಕ್ಕೆ ಹೇಳಿದ್ರು? ಸೇವೆ ಮಾಡಕ್ಕೆ. ನೀವು ಮಾಡ್ಬೇಕು, ನಿಮ್ಮ ಅಪ್ಪ ಮಾಡ್ಬೇಕು. ನಿಮ್ ಕೆಲ್ಸ ಏನು? ಅಲ್ಲ, ಅವನಿಗೆ ಸಾಧನ ಕೊಡ್ಬೇಕಲ್ಲ. ಸುಮ್ನೆ ಇದ್ದಲ್ಲಿ ಕೆಲಸ ಬಿಡ್ತದೆ. ಕರ್ಮ ಆಗ್ಬೇಕು ಅಂತಂದ್ರೆ ಸಾಧನ ಬೇಕೋ ಬೇಡವೋ? ಸಾಧನ ನಿಮ್ದು, ಕರ್ಮ ಅವಂದು. ಸಾಧನ ಮಾತ್ರ ನಿಮ್ದು, ಕರ್ಮ ನಿಮ್ದಲ್ಲ. ಆ ಸಮಯದಲ್ಲಿ ಆ ಸಾಧನವನ್ನ ನಿಮ್ಮ ವೈಯಕ್ತಿಕ ಕಾರ್ಯಕ್ಕೆ ನೀವು ಉಪಯೋಗ ಮಾಡಿಕೊಳ್ಳುವ ಹಾಗೆ ಇಲ್ಲ. ನೀವು ಅವನ ಕೈಲಿ ಸಾಧನವನ್ನ ಕೊಟ್ಟಾಗ ವೈಯಕ್ತಿಕ ಕಾರ್ಯಕ್ಕೆ ಉಪಯೋಗ ಮಾಡ್ಕೊಂಡಿರುವಂತ ಕಾರಣದಿಂದ ಅದು ಮಲಿನ ಆಗಿರುತ್ತದೆ. ಅವನ ಕೈಯಲ್ಲಿ ಕೊಟ್ಟಾಗ ಅದನ್ನ ಮೊದ್ಲೇನ್ ಮಾಡ್ತಾರ ಅವರು? ಕ್ಲೀನ್ ಮಾಡ್ಕೊಳ್ತಾರೆ. ಆಮೇಲೆ ಆ ಮನಸ್ಸನ್ನ ಬಾಬಾ ಏನ್ ಮಾಡ್ತಾರಂತೆ? ಉಪಯೋಗ ಮಾಡ್ತಾರೆ. ಸ್ವಲ್ಪ ಕಿವಿ ಹಿಡ್ಕೊಂಡು ಗಟ್ಟಿಯಾಗಿ ಹಿಡ್ಕೊಳ್ತೀರಾ? ನಿಮ್ದೇ ಕಿವಿ, ಬೇರೆಯವ್ರದ್ ಕಿವಿ ಅಲ್ಲ. ಯಾಕೆ? ಗಟ್ಟಿ ಹಿಡ್ಕೊಳ್ಬೇಕು, ಅಯ್ಯಯ್ಯೋ ಅಂತ ಹೇಳ್ಬೇಕು. ಯಾಕೆ ಹೇಳಿ? ಯಾಕೆ ಹೇಳಿ ನೋಡೋಣ? ಬೆಳಿಗ್ಗೆ ಎದ್ದ ತಕ್ಷಣ ಮಗ, ಮಕ್ಕಳು, ಮೊಮ್ಮಕ್ಕಳು, ಅತ್ತೆ, ಸೊಸೆ, ತಲೆನೋವು. ಇದಕ್ಕೆ ಬಾಬಾ ಯೋಗ ಮಾಡ್ತೀವಿ, 21 ದಿನ ಮನಸ್ಸನ್ನ ಕೊಟ್ಟಿದ್ದೀವಿ ಅಂತ. ಇದು ನಮ್ಮ ಭಾಷೆ. ನಮ್ಮ ಅಪ್ಪನ ಭಾಷೆ ಯಾವುದು? ಮನಸ್ಸನ್ನ ಕೊಡು, ಎಲ್ಲರಿಗೋಸ್ಕರ ಕೊಡು, ನಿನಗೊಬ್ಬನಿಗೋಸ್ಕರ ಅಲ್ಲ, ಯಾವುದೋ ಒಂದು ವ್ಯಕ್ತಿಗಲ್ಲ, ಯಾವುದೇ ಒಂದು ಸಂಬಂಧಿಗೆ ಅಲ್ಲ. ಅದಕ್ಕಾಗಿ ನಾವು ಇನ್ನೂ ಪಕ್ಕಾ ಬಿಕೆ ಹೆಸರಿಗೆ ಮಾತ್ರ ಬೇಕೇನೆ ಹೊರತು ನೀವ್ ಏನ್ ಬೇಕಾದ್ರೆ ಹೇಳಿ ಅಣ್ಣವ್ರೆ, ಬಾಬಾ ಏನ್ ಬೇಕಾದ್ರೂ ಆಗ್ಲಿ, ಮೊದ್ಲು ನನ್ ಮಗ ಸರಿ ಆಗ್ಬೇಕು, ನನ್ನ ಅತ್ತೆ ಸರಿ ಆಗ್ಬೇಕು, ನನ್ನ ಸೊಸೆ ಸರಿ ಆಗ್ಬೇಕು, ನನ್ನ ಮೊಮ್ಮಗ ಸರಿ ಆಗ್ಬೇಕು, ಅಷ್ಟೇ. ಉಳಿದಿದ ಕತೆ ನಮ್ಗೆ ಸಂಬಂಧವೇ ಇಲ್ಲ. ಅದಕ್ಕಾಗಿ ಆಂತರಿಕವಾಗಿ ಏನು ಪರಿವರ್ತನೆ ಆಗಿಲ್ಲ, ಆಗೋದಿಲ್ಲ. ಬಾಬಾ ಹೇಳ್ತಾರೆ, ವಿಶ್ವ ಸೇವೆಯನ್ನ ಮಾಡಿದ್ರೆ ವಿಶ್ವದ ಜೊತೆಗೆ ನೀವು ಯಾರ್ಯಾರು ಲೀಸ್ಟ್ ಇದ್ರೆ ಅವರು ಕೂಡ ಏನಾಗ್ಬಿಡ್ತಾರ? ಸರಿ ಆಗ್ತಾರೆ. ಬರೀ ರೂಮಿಗೆ ಬಲ್ಬ್ ಕೊಡೋರು ಆಗ್ತಿರೋ, ವಿಶ್ವಕ್ಕೆ ಬೆಳಕನ್ನ ಕೊಡುವಂತ ಸೂರ್ಯ ಆಗ್ತಿರೋ ಅಂತ ಬಾಬಾ ಏನ್ ಮಾಡ್ತಿದ್ದಾರೆ?
ಹೇಳ್ತಾ ಇದ್ದಾರೆ ಅದಕ್ಕೆ. ಆ ಪೋಸ್ಟ್ ಅಲ್ಲಿ ಕೆಲಸ ಮಾಡಬೇಕು ಅಂತಂದ್ರೆ ಸದಾ ನಿಮ್ಮ ಮನಸ್ಸನ್ನ ಪ್ರಕೃತಿಗೆ ಸತೋಗುಣೆ ಕೊಡುವಂಥದ್ದಲ್ಲೇ ಏನ್ ಮಾಡ್ಬೇಕಾಗ್ತದೆ. ಬಿಸಿ ಆಗಿರ್ಬೇಕು. ಮನಸ್ಸನ್ನ ಬಾಬನ ಕೈಯಲ್ಲಿ ಅದಕ್ಕೋಸ್ಕರ ಕೊಡಬೇಕೇ ಹೊರತು ವೈಯಕ್ತಿಕ ಹಿತಾಸಕ್ತಿ ಸಣ್ಣ ಸಣ್ಣ ವಿಷಯಕ್ಕೋಸ್ಕರ ಬಾಬನ ಹತ್ರ ಡಿಮಾಂಡ್ ಇಟ್ಟುಬಿಟ್ಟು ಅದಕ್ಕೋಸ್ಕರ ಮನಸ್ಸನ್ನ ಯಾರು ಕೊಡಲಿಕ್ಕೆ ಮುಂದೆ ಬರ್ತಾರೋ ಅವರ ಮನಸ್ಸನ್ನ ಬಾಬಾ ಮೊದಲು ತೆಗೆದುಕೊಳ್ಳುವುದಿಲ್ಲ. ಹೌದು. ಅವರಿಗೆ ತಕ್ಷಣ ಯೋಗದ ಅನುಭವ ಆಗುವುದಿಲ್ಲ. ಅವರಿಗೆ ಮಾಯಿ ತುಂಬಾ ಪ್ರೀತಿಯಿಂದ ನಿದ್ರೆ ಬಾ 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 ಅಂತ ಏನ್ ಮಾಡ್ತಾ ಇರ್ತದೆ, ಕರಿತಾ ಇರ್ತದೆ. ತಲೆಯನ್ನು ಜುಟ್ಕ ಹೊಡಿತಾ ಇರ್ತದೆ. ಯಾಕೆ ಹೇಳಿ, ಯಾಕೆ ಹೇಳಿ? ವ್ಯಾಪಾರ ಇಲ್ವಲ್ಲ, ಹಾಗೇನಾಗ್ತದೆ, ನಿದ್ರೆ ಬರ್ತದೋ ಬರಲ್ಲೋ? ಮತ್ತೈತೆ. ಅದಕ್ಕಾಗಿ ನಿರಂತರವಾಗಿ ಯೋಗ ಆಗ್ಬೇಕು ಅಂತಂದ್ರೆ ನಿಮ್ಮ ಸಂಕಲ್ಪಗಳನ್ನ ಏನ್ ಮಾಡ್ಬೇಕು, ಇವಾಗ ಚೇಂಜ್ ಮಾಡ್ಬೇಕು. ಶುಭ ಭಾವನಾ ಶುಭ ಕಾಮನಾರಕ್ ಸಂಸ್ಕಾರ ಮಿಲನ್ ಕಿ ರಾಸ್ ಕರೋ. ಇದನ್ನ ಸೇವೆ ಮಾಡಬೇಕು ಅಂತ ಬಾಬಾ ಹೇಳಿದ್ರು. ಯಾವ್ದನ್ನ? ಶುಭ ಭಾವನೆ, ಭಾವನೆ ಶುಭ ಕಾಮನೆ. ಮನಸ್ಸಾ ಸೇವೆ. ಮನಸ್ಸಾಸೆ. ಮನಸ್ಸಾ ಸೇವೆ ಮಾಡಿ. ಆದ್ರೆ ಆ ಮನಸ್ಸಾ ಸೇವೆ ಮಾಡಲಿಕ್ಕೆ ಅಡ್ಡ ಯಾವ್ದು ಬರ್ತಾ ಇದೆ ಅಂತಂದ್ರೆ, ಯಾವ್ದು ಬರ್ತಾ ಇದೆ ಅಂತೆ? ನಾನು ನನ್ನದು. ನಂದು ಗಂಡ ಮನೆ ಮಕ್ಕಳು. ಬಾಬಾ ಯೋಗೇಶ್ವರನವ್ರು ತುಂಬಾ ಮುಂದುವರ್ಸ್ತಾ ಇದಾರಪ್ಪ, ನನಗೆ ಮುಂದುವರ್ಸೋದೇ ಇಲ್ಲ. ಅವ್ರಿಗೆ ಹಂಗೇ ಆಗ್ಬೇಕು. ಈಶ್ವರಿ ಸಣ್ಣ ಸೊಕ್ಕಿತ್ತು ಸರಿ, ಹಂಗೆ ಆಗ್ಬೇಕು. ಅಪ್ಪ ಇನ್ನೊಂದ್ ಸ್ವಲ್ಪ ಕಷ್ಟ ಕೊಡೋರಿಗೆ. ಯಾರು ನನಗೆ ತೊಂದರೆ ಕೊಟ್ಟಿದ್ರು ತಾನೇ, ಹಂಗೆ ಆಗ್ಬೇಕು, ಇನ್ನೂ ಸ್ವಲ್ಪ ಕೊಡು. ಅದನ್ನ ಹೇಳ್ಬೇಕೋ ಬಿಡು? ಹೇಳ್ಬಾರ್ದು. ಇಲ್ಲ. ಲೌಕಿಕದವ್ರಿರ್ಲಿ ಅಲೌಕಿಕದವ್ರಿರ್ಲಿ, ಯಾರೇ ಕಷ್ಟಗಳು ಕೊಡ್ಲಿ, ಯಾರು ನಿಂದನೆ ಮಾಡಲಿ, ನಿಮ್ಮನ್ನ ಕಾಲೆಳಿಲಿ, ಸಿಟ್ಟು ಮಾಡಿರ್ಲಿ, ಪ್ರತಿಯೊಬ್ಬರ ಜೊತೆನೂ ಕೂಡ ಶುಭ ಭಾವನೆ ಶುಭ ಕಾಮನೆ ಇಟ್ಕೊಂಡ್ಬಿಟ್ಟು ಏನ್ ಮಾಡ್ಬೇಕು, ಸಂಸ್ಕಾರ ಮಿಲನ ಮಾಡುವಂತ ಪ್ರಯತ್ನವನ್ನ ಮಾಡಿ. ಓಕೆ, ಬಾಬನ ಪ್ರಶ್ನೆ ಸ್ವಲ್ಪ ಕಿವಿ ಓಪನ್ ಮಾಡ್ಕೊಂಡು ಕೇಳಿ ಮಕ್ಕಳೇ. 5,000 ವರ್ಷದ ಹೆಚ್ಚಿಗೆ ನೀವು ನಿಂದನೆ ಮಾಡಿದ ಯಾರನ್ನ? ಬಾಬಾನ. ಬಾಬಾವ್ರನ್ನ. ಪಕ್ಕಾ? ಹೌದು. ಹೌದು, ಗ್ಯಾರಂಟಿ? ಗ್ಯಾರಂಟಿ. ಪತಿಯನ್ನ ಮಕ್ಕಳನ್ನ ಮಾಡಿಲ್ಲ? ಅವ್ರನ್ನೂ ಮಾಡಿದ್ದೀರಿ ಒಂದೊಂದು ಜನ್ಮದಲ್ಲಿ. ಅವ್ರಿಗೆ ಒಂದೇ ಜನ್ಮ, ಇವರನ್ನ ಜನ್ಮ ಜನ್ಮ ಅಂತ. 63 ಜನ್ಮದಿಂದ ಏನ್ ಮಾಡಿದೀವಿ? ನಿಂದನೆ ಮಾಡಿದ್ದೀವಿ. ನೀವು ಅವ್ರನ್ನ ನಿಂದನೆ ಮಾಡಿದ್ದಕ್ಕೆ ಅವ್ರು ನಿಮ್ಮನ್ನ ಏನ್ ಮಾಡಿದ್ರೆ ಆಯ್ಕೆ ಮಾಡಿದ್ದಾರೆ. ನೀವ್ ಎಷ್ಟು ನಿಂದನೆಯನ್ನ ಮಾಡಿದಿರೋ, ಯಾರು ಹೆಚ್ಚಿಗೆ ನಿಂದನೆ ಮಾಡ್ತಾರೋ ಅವ್ರನ್ನ ಏನ್ ಮಾಡಿದಾರಂತೆ ಬಾಬಾ? ಆಯ್ಕೆ ಮಾಡ್ತಾರೆ. ನೀವೇನಾಗೋರು? ಬಾಪ್ ಸಮಾನ್. ಏನಾಗೋರು? ಬಾಪ್ ಸಮಾನ ಆಗೋರು. ನೀವು ಮಾಡಿರುವಂತ ನಿಂದನೆಯನ್ನ ಅವರು ಮನಸ್ಸಿನಲ್ಲಿ ಈಗ ಇಟ್ಕೊಂಡಿದಾರ? ಇಲ್ಲ. ಅದನ್ನ ಬಿಟ್ಟು ನಿಮ್ಮ ಬಗ್ಗೆ ಶುಭ ಭಾವನೆ ಶುಭ ಕಾಮನೆ ಇಟ್ಕೊಂಡು ಒಂದಲ್ಲ ಒಂದ್ ದಿವಸ ನನ್ನ ಮಕ್ಕಳು ಚೇಂಜ್ ಆಗ್ತಾರೆ ಅಂತ ಬಾಬಾ ಸಹಯೋಗ ಕೊಟ್ಟಿದಾರೋ ಕೊಟ್ಟಿಲ್ವೋ? ಕೊಟ್ಟಿದ್ದಾರೆ. ಕೊಟ್ಟಿದ್ದಾರೆ. ಬಾಬನ ಮಗು ಆದ್ಮೇಲೆ ಎಷ್ಟು ಪ್ರತಿಜ್ಞೆ ಮಾಡಿದಿರಿ? ಎಲ್ಲಾ ಪ್ರತಿಜ್ಞೆಯನ್ನು ಫಾಲೋ ಮಾಡಿದೀರಾ? ಇಲ್ಲ. ಇಲ್ಲ. ಮಾಡ್ಲಿಲ್ಲ ಅಂತ ನಿಮ್ಗೂ ಚೆನ್ನಾಗಿ ಗೊತ್ತು ತಾನೆ. ಹೌದು. 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 ಹಾಗಂತ ಬಾಬಾ ಪ್ರೀತಿ ಕೊಡೋದನ್ನ ನಿಲ್ಸಿದಾರ? ಇಲ್ಲ. ಇಲ್ಲ. ಇನ್ನೂ ಮಕ್ಕಳು ಮುಂದೋಗ್ಲಿ ಅಂತ ಎಷ್ಟು ಪಾಲನೆ ಏನ್ ಮಾಡ್ತಿದ್ರು ಬಾಬಾ? ಕೊಡ್ತಾ ಇದ್ದಾರೆ. ಕೊಡ್ತಾರೆ. ಅದೇ ಭಾವ ನಾವು ನಮ್ಮ ಜೊತೆಯಲ್ಲಿ ಇರುವಂತ ಆತ್ಮದ ಮೇಲೆ ತೋರಿಸ್ತಾ ಇದ್ದೇವಾ? ಇಲ್ಲ. ಲೌಕಿಕದಲ್ಲಿ ಇರ್ಬೋದು, ಅಲೌಕಿಕ. ಅಲೌಕಿಕ ಯಾರೇ ಇರ್ಲಿ, ಯಾವುದೇ ಆತ್ಮ, ಮನುಷ್ಯಾತ್ಮ, ಪ್ರಾಣಿ ಯಾರದೇ ಇರ್ಲಿ, ಈ ಭಾವವನ್ನ ನಾವು ಇಟ್ಟಿದ್ದೇವಾ? ಇಲ್ಲ. ಅಣ್ಣವ್ರೆ, ನಾವು 4 ಸಲ ಫೋನ್ ಮಾಡಿದ್ರು ಕೂಡ 1 ಸಲನೂ ಅವ್ರು ಫೋನ್ ಮಾಡೋದಿಲ್ಲ. ಅಣ್ಣವ್ರೆ, ನಾನು ಯಾಕೆ ಫೋನ್ ಮಾಡ್ಬೇಕು? ಬೇಡ ಬಿಡಿ. ಅದಕ್ಕೆ ಈ ಸಲ ಅವ್ರು ಫೋನ್ ಮಾಡೋದು, ನಾನು ಕೂಡ ಫೋನ್ ಎತ್ತಿಲ್ಲ. ಇದು ನಮ್ಮ ಭಾಷೆ, ಹೌದಾ? ಹೌದಲ್ವೋ? ಬಾಬನ ಭಾಷೆ ಹೌದು. ಇರ್ತದೆ. ಅವ್ರು ಮಾಡಿದ್ದು ಅಪಕಾರಿಗಳ ಮೇಲೂ ಕೂಡ ಉಪಕಾರ. ಉಪಕಾರವನ್ನು ಅವ್ರು ಏನು ಮಾಡ್ತಾರೆ ಅದು ನಿಮ್ಗೆ ಕೆಲಸ ಬೇಡ. ನೀನ್ ಏನ್ ಮಾಡ್ಬೇಕು? ಮರಳಿ ಯತ್ನವ ಮಾಡು, ಮರಳಿ ಯತ್ನವ ಮಾಡು. ನನ್ನ ಈಶ್ವರ ಜೀವನದಲ್ಲೂ ಕೂಡ ನೋಡಿದ್ದೀನಿ ಆತ್ಮೇರೆ, ನಮ್ಮ ಜೊತೆಲಿರುವಂತ ಆತ್ಮರೇ ನಮ್ಮನ್ನು ಹಿಂದ್ಗಡೆ ಬೇಕಾದಷ್ಟು ನಿಂದನೆ ಮಾಡಿರ್ತಾನೆ. ಜೀವನದಲ್ಲಿ ನಮ್ಮ ಬಗ್ಗೆ ಅಪಸ್ವರ ಮಾಡಿದಿರ್ತದೆ, ನಿಂದನೆ ಮಾಡಿದಿರ್ತದೆ. ಆದ್ರೂ ಕೂಡ ಅವ್ರಿಗೆ ಒಳ್ಳೇದಾಗ್ಲಿ,
ಅವ್ರ ತಪ್ಪಿನ ಅರಿವು ಅವ್ರಿಗೆ ಆಗ್ಲಿ, ಒಳ್ಳೇದಾಗ್ಲಿ, ಮತ್ತೆ ಫೋನ್ ಮಾಡ್ತೀವಿ, ಅಕ್ಕೋರ್ ಏನ್ ಸಮಾಚಾರ, ಆರೋಗ್ಯವಾಗಿದ್ದೀರಾ, ಚೆನ್ನಾಗಿದ್ದೀರಾ, ಎಲ್ಲ ಗೊತ್ತಿರ್ತದೆ, ಎಲ್ಲ ಬಾಬಾ ತೋರ್ಸಿರ್ತಾರೆ. ಹಾಗಂತ ನಿಮ್ ತಪ್ಪು ನನಗೆ ಗೊತ್ತಾಗಿದೆ ಅಂತ ಎಲ್ಲರೂ ಹೇಳಲಿಕ್ಕೆ ಹೋಗಲ್ಲ, ನಾನು ಸುಮ್ಮನೆ ಇರ್ತೇನೆ. ತಿಳ್ಕೊಂಡ್ಬಿಟ್ಟು ಅವ್ರ ಜೊತೆಗೆ ಎಷ್ಟು ವ್ಯವಹಾರ ಮಾಡ್ಬೇಕು ಅಷ್ಟು ಮಾಡೋದು, ಮತ್ತೆ ವಾಪಸ್ ಅವ್ರ ಬಾಬನ್ ಮಗು ಆಗ್ಲಿ, ಬದಲಾವಣೆ ಆಗ್ಲಿ ಹೇಳುವಂತ ಶುಭ ಭಾವನೆ ನಾವ್ ಇಟ್ಕೊಂಡಿದ್ದಿರ್ತದೆ. ಹೌದು. ಓಕೆನಾ? ಅದಕ್ಕೆ ಆ ಪ್ರಯತ್ನವನ್ನ ಮಾಡ್ತಾ ಇರ್ತೀವಿ. ಹಾಗೆ ಇಲ್ಲಿ ಬಾಬಾ ಹೇಳ್ತಾರೆ, ಪ್ರತಿಯೊಂದು ಆತ್ಮನಿಗೆ ಒಳ್ಳೆಯದಾಗ್ಲಿ, ಕಲ್ಯಾಣವಾಗ್ಲಿ. ಯಾವುದರಿಂದ ಕಲ್ಯಾಣ ಆಗ್ತದೆ? ಪರಮಾತ್ಮನ ಸಪ್ತ ಗುಣಗಳಿಂದ. ಇಲ್ಲಿ ಬಾಬಾ ಏನ್ ಹೇಳ್ತಾರೆ ನೋಡಿ, ಮಕ್ಕಳೇ, ನೀವು ನಿಮ್ಮ ಮಕ್ಕಳಿಗೆ ಮೊಮ್ಮಕ್ಕಳ ಬಗ್ಗೆ ಯೋಚನೆ ಮಾಡ್ತೀರಿ ಅಂತ. ನನ್ನ ಮಗು ಚೆನ್ನಾಗಿ ಓದ್ಲಿ, ಇಂಜಿನಿಯರ್ ಆಗ್ಲಿ, ಕೋಟಿಗೆ ಸಂಪಾದನೆ ಮಾಡ್ಲಿ, ಯುಎಸ್ಸಿಗೆ ಹೋಗ್ಲಿ ಅಂತ ನೀವು ಸಂಕಲ್ಪವನ್ನ ಮಾಡ್ಬಿಟ್ಟು ಅದರ ಪ್ರತಿ ನಿಮ್ಮ ಮನ ಬುದ್ಧಿಯನ್ನು ಬಾಬಾನೆ ಕೊಟ್ಬಿಟ್ಟು ಯೋಗ ಮಾಡ್ತೀರಾ. ಇದು ಶುಭ ಹೌದು ಅಲ್ವೋ? ಇಲ್ಲ. ಅಲ್ಲ. ಆ ಅಲ್ಲ. ಅಲ್ಲ ಮತ್ತೆ ಮತ್ತೆ ಶುಭ ಯಾವುದು? ಶುಭ ಯಾವುದು? ಭಗವಂತನ ಸರ್ವಶಕ್ತಿಗಳನ್ನ ಅವರು ಯಾವ್ದು? ಆ? ಭಗವಂತನ ಸರ್ವಶಕ್ತಿಗಳನ್ನ ಅವರು ತಗೊಂಡ್ಲಿ ಅಂತ ಶುಭ ಭಾವನೆ. ಶುಭ ಅವರು ಭಗವಂತನ ಮಗು ಆಗ್ಬೇಕು, ಹೌದು. ಅವರು ಈಶ್ವರಿ ಸೇವೆಯನ್ನ ಮಾಡ್ಬೇಕು. ನಮ್ಮ ಉದ್ದೇಶ ಏನು ಗೊತ್ತಾ? ಪಕ್ಕದ ಮನೆಯವ್ರು ಬೇಕಾದ್ರೆ ಏನ್ ಮಾಡ್ಲಿ? ಈಶ್ವರಿ ಸೇವೆ ಮಾಡ್ಲಿ. ನನ್ನ ಮಗಳಿಗೆ ಒಳ್ಳೆ ಗಂಡ ಸಿಕ್ಬಿಟ್ಟು ಏನ್ ಮಾಡ್ಲಿ? ದೊಡ್ಡ ಬಿಲ್ಡಿಂಗ್ ಅಲ್ಲಿ, ಅಪಾರ್ಟ್ಮೆಂಟ್ ಅಲ್ಲಿ ಇರ್ಲಿ. ಆರಾಮ ಕಾರಲ್ಲಿ ಓಡಾಡ್ಕೊಂಡಿರ್ಲಿ. ನಮ್ಮ ಮಗಳು ಯಾರು? ಇಂಜಿನಿಯರು, ಡಾಕ್ಟರ್. ನಮ್ಮ ಅಳಿಯ ಫಾರಿನ್ ಅಲ್ಲಿ ಇರ್ತಾನೆ ಅಂತ ಏನ್ ಮಾಡ್ಬೇಕು? ತೋರ್ಸ್ಕೊಳ್ಬೇಕು. ಇದು ನಮ್ಮ ಶುಭ ಭಾವನೆ, ಹೌದು ಅಲ್ವೋ? ಹೌದಲ್ಲ. ಇದು ಇಟ್ಕೊಳ್ಬೇಕೋ ಬೇಡ? ಇಟ್ಕೊಂಬ. ಬೇಡ. ಅದಕ್ಕಾಗಿ ನೀವು ಯಾರ ಜೊತೆಗೆ ಇರ್ತೀರೋ ಅವರಿಗೆ ಸದಾ ಈಶ್ವರಿಯ ಶಕ್ತಿಯನ್ನ ಕೊಡಬೇಕು. ನಿಮ್ಮ ಮನೆಯಲ್ಲಿ ನಿಮ್ಮ ಜೊತೆಯಲ್ಲಿ ಯಾವ ಆತ್ಮಗಳಿದ್ದಾರೆ ಅವರಿಗೆ ನಿರಾಕಾರ ರೂಪದಲ್ಲಿ ಮನಸ್ಸ ಮೂಲಕ ಸರಿ ನೀವು ಬಾಯಿಂದ ಶಬ್ದ ಹೇಳಿದ್ರೆ ಒಪ್ಕೊಳ್ಳಲ್ಲ ತಾನೇ? ಹೌದು. ಹೌದು. ನಿಮ್ಮ ಮನೇಲಿ ಫೋಟೋ ಇಟ್ಕೊಳ್ಳಿಕ್ಕೆ ಅವ್ರು ಬಿಡಲ್ಲ ತಾನೇ? ಹೌದು. ನಿಮ್ಗೆ ಅಮೃತ ವೇಳೆ ಹೇಳಲಿಕ್ಕೆ ಬಿಡೋದಿಲ್ಲ ತಾನೇ? ಆದ್ರೂನು ಕೂಡ ನೀವೇನ್ ಮಾಡ್ಬೇಕು? ಅವ್ರ ಪ್ರತಿ ಶುಭ ಭಾವನೆ. ಶುಭ ಈಶ್ವರಿಯ ಶಕ್ತಿಯನ್ನು ಇಟ್ಕೊಳ್ಳೋದ್ರ ಮೂಲಕ ಬಾಬಾ ಅವ್ರಿಗೆ ಒಳ್ಳೆಯದನ್ನ ಮಾಡು, ಭಗವಂತನ ಮಗು ಆಗ್ಲಿ. ನಾವೇನು ಈಶ್ವರಿ ಸುಖವನ್ನ ಅನುಭವ ಮಾಡ್ತಾ ಇದೀವೋ ಈ ಎಲ್ಲ ಸುಖವನ್ನ ಎಲ್ಲರೂ ಸಮಸ್ತ ಜನರು ಕೂಡ ಮಾಡ್ಲಿ ಅಂತ ಏನ್ ಮಾಡ್ಬೇಕು? ಶುಭ ಭಾವನೆ. ಶುಭ ಕೊಡಬೇಕೆ ಹೊರತು ನನ್ನ ತಿರುವಂತ ವಜ್ರ ನೆಕ್ಲೆಸ್ ನನ್ನ ಮಗಳಿಗೂ ಸಿಗಲಿ ಅಂತ ಏನ್ ಮಾಡಬಾರ್ದು? ಹೇಳ್ಬಾರ್ದು. ಆ ಸಂಕಲ್ಪವನ್ನು ಇಟ್ಕೊಳ್ಬಾರ್ದು. ಇವಾಗ ಯೋಚನೆಯನ್ನು ನಾವು ಚೇಂಜ್ ಮಾಡ್ಬೇಕೋ ಬೇಡ? ಮಾಡ್ಬೇಕು. ಎಲ್ಲ ಮುರ್ಲಿಲೆಲ್ಲ ಅರ್ಥ ಆಗತ್ತ ಅಣ್ಣವ್ರೆ, ಅದನ್ನ ನಾವು ಮಾಡೋದೇ ಮಾಡೋದು. ಅವಾಗ ನೀವು ಎಲ್ಲಿಗೆ ಇರ್ತೀರೋ ಅಲ್ಲಿಗೆ ಇರ್ತೀರ, ಮುಂದಕ್ಕೆ ಏನಾಗೋದಿಲ್ಲ, ಹೋಗೋದಿಲ್ಲ. ಹೌದು. ಅಂದ್ರೆ ಆಧ್ಯಾತ್ಮಿಕವಾಗಿ ಆಂತರಿಕವಾಗಿ ನಿಮ್ಮಲ್ಲಿ ಆ ಜೀವನ ಸುಖವನ್ನ ಕೊಡೋದಿಲ್ಲ. ಈ ಶುಭ ಭಾವನೆ ಶುಭ ಕಾಮನೆ ಇಟ್ಟಾಗ ನೀವು ಎಷ್ಟು ಈಶ್ವರಿ ಶಕ್ತಿನ ಅವ್ರಿಗೆ ಕೊಡ್ತಾ ಹೋಗ್ತಿರೋ ಅವಾಗ ಲೆಕ್ಕಾಚಾರ ಕ್ಲಿಯರ್ ಆಗ್ತದೋ ಆಗಲ್ವೋ? ಆಗ್ತೈತೆ. ಅದ್ರ ಬದಲು ಅವ್ರು ತಪ್ಪು ಮಾಡಿದಕ್ಕೆ ನೀವೊಂದಿಷ್ಟು ಶಾಪ ಕೊಡ್ತಾ ಹೋಗಿದ್ರೆ ಲೆಕ್ಕಾಚಾರ ಕಡಿಮೆ ಆಗತ್ತೋ ಜಾಸ್ತಿ ಆಗತ್ತೋ? ಜಾಸ್ತಿ ಆಗ್ತೈತೆ. ನಮ್ಮ ಮನೆಯವರೇ ಹಿಂಗೆ, ನಮ್ಮ ಮಕ್ಕಳಿಗೆ ಅಂತ ನೀವು ಈ ರೀತಿ ಅವರಿಗೆ ಸರ್ಟಿಫಿಕೇಟ್ ಅನ್ನ ಕೊಟ್ಬಿಟ್ರೆ ನೀವೇನೆ, ಅವಾಗ ಏನಾಗ್ತದೆ? ಅವನ್ನ ಬದಲಾವಣೆ ಮಾಡೋರು ಯಾರು? ಪ್ರಪಂಚದಲ್ಲಿ ಎಲ್ಲರೂ ಅವ್ರನ್ನ ಕಾಲು ಎಳಿತಾ ಇದ್ದಾರೆ, ಅವ್ರ ಹತ್ರ ಶಕ್ತಿ ಇಲ್ಲ. ನೀವು ಕೂಡ ಕಾಲು ಎಳೆದ್ ಬಿಟ್ರೆ ಅವ್ರ ರಕ್ಷಣೆ ಯಾರ ಹತ್ರ? ಅವ್ರಂತೂ ವೀಕ್ ಆಗ್ಬಿಟ್ಟಿದ್ದಾರೆ ಅಲ್ವಾ? ಸುಸ್ತಾಗ್ಬಿಟ್ಟಿದ್ದಾರೆ ಆಧ್ಯಾತ್ಮಿಕವಾಗಿ. ಅವ್ರ ಹಣ, ಅಂತಸ್ತು, ಅಧಿಕಾರ, ಪೋಸ್ಟ್ ಇರ್ಬೋದು, ಆದ್ರೆ ಮಾನಸಿಕವಾಗಿ ವೀಕ್ ಆದಾಗ ಒಬ್ಬ ಒಳ್ಳೆಯ ವ್ಯಕ್ತಿ ಸಕಾರಾತ್ಮಕವಾಗಿ ಅವರಿಗೆ ಏನ್ ಕೊಡಬೇಕು? ಸ್ಟೆಬಿಲಿಟಿ, ಶಕ್ತಿ, ಸಹಯೋಗ, ಸಾಥ್ ಕೊಡ್ಬೇಕಾಗತ್ತಲ್ವಾ? ಕಷ್ಟದಲ್ಲಿದ್ದಾಗ ಅಲ್ವಾ? ಸುಖದಲ್ಲಿ ಇದ್ದಾಗ ಆದ್ಮೇಲೆ ಊಟ ತಿಂಡಿ ಮಾಡ್ಲಿಕ್ಕೆ, ಟ್ರಿಪ್ಪಿಗೆ, ಟೂರಿಗೆ ಎಲ್ಲರೂ ಬರ್ತಾರೆ. ಹೌದು. ನಿಮ್ಮನೆ ಬಂದ್ಬಿಟ್ಟು ತಿಂದು ಉಂಡು ಹೋಗ್ತಾರೆ ಅಲ್ವಾ? ಅದೇ ಆರೋಗ್ಯ ಸರಿ ಇಲ್ಲ ಅಂತೇಳಿ ಬರ್ತಾರೆ ನಿಮ್ಮನ್ನ ನೋಡ್ಲಿಕ್ಕೆ? ಯಾರು ಬರಲ್ಲ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಯಾವಾಗ ಅವರ ಪ್ರತಿ ಶುಭ ಭಾವನೆ ಶುಭ ಕಾಮನೆ ಇಟ್ಕೊಳ್ತಿರೋ ಅದರಂತೆ ನೀವು ಕರ್ಮವನ್ನ ಮಾಡ್ತಿರೋ, ಸಾಧನೆ ಮಾಡ್ತಿರೋ, ತಪಸ್ಸು ಮಾಡ್ತಿರೋ, ಈಶ್ವರಿ ಸೇವೆ ಮಾಡ್ತಿರೋ, ಆವಾಗ ಸಂಸ್ಕಾರ ಮಿಲನ ಮಾಡೋದೇನಾಗ್ಬಿಡ್ತದೆ? ಸಹಜ ಆಗತ್ತೆ ಅಲ್ವಾ? ನಾವು ಕೆಲಸ ಮಾಡುವಂತ ಕಂಪನಿಯಲ್ಲಿ ಬಾಸ್ ಎಷ್ಟು ಬೈದ್ರು ಕೂಡ ನಾವೇನ್ ಮಾಡ್ತೀವಿ? ಸಂಸ್ಕಾರ ಮಿಲನ ಮಾಡ್ಕೊಳ್ತೀವಿ. ಯಾಕೆ ಹೇಳಿ?
ನಮ್ಮ ಆಫೀಸ್ ಅಲ್ವಾ, ಸಂಬಳ ಕೊಡ್ತಾರಲ್ವಾ, ಪತಿ ಎಷ್ಟು ಬೈದ್ರು ಸಹಿಸ್ಕೊಳ್ತೀವಿ, ಮಕ್ಕಳು ಎಷ್ಟು ಬೈದ್ರು ಬಯಸ್ಕೊಳ್ತೀವಿ. ಹೌದಾ? ಯಾರು ಪರಿಚಯ ಇಲ್ದಿರೋರು ಏನೋ ಒಂದ್ ಸ್ವಲ್ಪ ಹೇಳ್ಬಿಟ್ರೆ ಮಜಾ ಏನು ಅಂತಂದ್ರೆ, ಪತಿ ಕುಡ್ಕೊಂಡು ಬಂದ್ಬಿಟ್ಟು ಮನೆಗೆ ಬಂದು ಚೆನ್ನಾಗಿ ಹೊಡೆದು ಚೆನ್ನಾಗಿ ಬೈದ್ರು ಕೂಡ 9 ಗಂಟೆಗೆ ಒಯ್ದು ಬಿಟ್ಟು ಅವರಿಗೆ ಊಟ ತಿಂಡಿ ಮುದ್ದೆ ಬಿಸಿ ಬಿಸಿ ಅವರೆಕಾಳು ಸಾಂಬಾರ್ ಎದುರುಗಡೆಗೆ ಇಡ್ತೀವಿ. ಎಸ್ ಆರ್ ನೋ? ಎಸ್. ಎಸ್. ಅದೇ ಯೋಗೇಶ್ ಅಣ್ಣನ ಮೂಲಕ ಬಾಬಾ ಏನಾದ್ರು ಹೇಳ್ತಾರೆ, ಯೋಗೇಶ್ ಅಣ್ಣ ಬೈತಾರೆ, ನಾನು ಬರೋದಿಲ್ಲ, ನಾನು ಇನ್ಮೇಲೆ ಝೂಮಿಗೆ ಬರೋದಿಲ್ಲ, ನಾನು ಈ ನಮ್ರತ ವೇಳೆಗೆ ಬರೋದಿಲ್ಲ, ನಾನು ಯೋಗನೇ ಮಾಡೋದಿಲ್ಲ. ನಷ್ಟ ಯಾರಿಗೆ? ನನಗೆ ನನಗೆ. ನನಗೆ ಒಂದು ಬೈದಕ್ಕೆ ಒಂದು ದೊಡ್ಡ ಇಶ್ಯೂ ಮಾಡ್ಬಿಟ್ಟು ಟಮ್ 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 ಅಂತ ಊರೆಲ್ಲ ಏನ್ ಮಾಡ್ತೀರಾ ಹೇಳ್ತೀರಿ ಅಲ್ವಾ? ಅದೇ ಮನೆಯಲ್ಲಿ ಏನಾದ್ರೂ ಪತಿ ಹೊಡೆದು ಬಿಟ್ಟು ಗಾಯ ಆಗಿದೆ, ಯಾಕ್ರಿ ಗಾಯ ಆಯ್ತು ಅಂತಂದ್ರೆ, ಏನ್ರಿ ಮಾಡೋದು, ಬಗ್ಗಿದ್ನ ಮೇಲ್ಗಡೆ ಹತ್ಬೇಕಾದ್ರೆ ಇಲ್ಲಿ ಏನಾಯ್ತು ತಾಕ್ತು ಅಂತ ಹೇಳ್ತೀವಿ, ಸುಳ್ಳು ಹೇಳ್ತೀವಿ, ಪತಿ ಹೌದು ಹೊಡೆದಿರೋದು ಅಂತ ಹೇಳೋದಿಲ್ಲ ಅಲ್ವಾ? ಹೌದು. ಯಾಕೆ ಹೇಳಿ? ನಾವ್ ಹೇಳ್ತೀವಿ. ಏನು ಹೊಡೆದ್ರು ಅಂತ ನೀವೇನ್ ಹೇಳೋದು? ನಾವಿಲ್ಲ ಹೊಡೋದು ಅಂತ ಹೇಳ್ತೀವಿ. ಸತ್ಯ ಹೇಳ್ತೀವಿ, ಸುಳ್ಳು ಎಲ್ಲ ಹೇಳಲ್ಲ. ಹೌದೌದು, ಗೊತ್ತಿದೆ ನಮ್ಗೆ, ಹೇಳ್ತೀರ ಬಿಡ್ತೀರ ಅಂತ. ಸರಿನಾ? ಅದಕ್ಕೆ ಹೇಳೋದಿಲ್ಲ ನನ್ನ ಹತ್ರ. ನಾನು ನನ್ನದು ಅಂದ್ರೆ ಬಾಬಾ ಹೇಳೋದು ಏನಂತಂದ್ರೆ, ಆ ವಿಕಾರವನ್ನ ಆ ವ್ಯಕ್ತಿಗಳನ್ನ ಏನ್ ಮಾಡೋದು, ಗಟ್ಟಿಗೆ ಏನ್ ಮಾಡ್ಬಿಟ್ಟಿದೀವಿ, ಹಿಡ್ಕೊಂಡು ಅದನ್ನು ಎಲ್ಲಿವರೆಗೆ ಬಿಡುವುದಿಲ್ಲವೋ ಅಲ್ಲಿವರೆಗೆ ನಿಮ್ಮ ಮನಸ್ಸು ಶುದ್ಧವಾಗ್ಲಿಕ್ಕೆ ಸಾಧ್ಯವಿಲ್ಲ. ಬಾಬಾ ಆವಾಗ ನಿಮ್ಮನ್ನ ಆ ಒಂದು ಸೇವೆಗೆ ಉಪಯೋಗ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಸಾಧ್ಯ ಇಲ್ಲ. ಅದಕ್ಕಾಗಿ ಎಲ್ಲರ ಪ್ರತಿ ಒಂದೇ ಉದ್ದೇಶ ಇಟ್ಕೊಳ್ಳಿ. ಏನ್ ಮಾಡ್ಬೇಕು ಇವಾಗ? ಶುಭ ಶುಭ ಭಾವನೆ ಕಾಮನೆ. ಪ್ರತಿಯೊಬ್ಬರಿಗೂ ಕೂಡ ನಾನು ಡೈರೆಕ್ಟ್ ಆಗಿ ಈಶ್ವರಿಯ ಭೋಜನವನ್ನ ಕೊಡೋದ್ರ ಮೂಲಕ ಅವ್ರಿಗೆ ರುಚಿ ತೋರಿಸ್ಬೇಕು. ಹೌದು ಅಡಿಗೆ ಹೆಂಗ್ ಮಾಡೋದು ಅಂತ ಜ್ಞಾನ ಹೇಳೋದಲ್ಲ, ಫೋಟೋ ಕೊಡೋದಲ್ಲ, ನೀನು ಮಾಡು ಅಂತ ಅವನಿಗೆ ಹೇಳೋದಲ್ಲ, ಅವರಿಗೆ ಡೈರೆಕ್ಟ್ ಆಗಿ ರುಚಿಯನ್ನು ಏನ್ ಮಾಡ್ಬೇಕು, ನಾವು ತೋರ್ಸ್ಬೇಕು. ಅಂತಂದ್ರೆ ನೀವು ಅಡಿಗೆ ಮಾಡಿ ಅವರಿಗೆ ಬಡಿಸಬಾರ್ದು. ಭಗವಂತನ ಅಡಿಗೆ ನಿಮ್ಮ ಮೂಲಕ ಅವರಿಗೆ ಹೋಗ್ಲಿಕ್ಕೆ ನೀವು ಕೇವಲ ಸಾಧನ ಆಗ್ಬೇಕು. ಆಗ್ಬೇಕಾಗ್ತದೆ. ಅದಕ್ಕಾಗಿ ನನ್ನ ಮಕ್ಕಳ ಹೆಚ್ಚಿನ ಸಮಯ ಈ ವೈಯಕ್ತಿಕ ವಿಷಯದಲ್ಲಿ, ವೈಯಕ್ತಿಕ ವಿಚಾರದಲ್ಲಿ ಏನಾಗ್ತಾ ಇದೆ, ಸಮಯ ವೇಸ್ಟ್ ಆಗ್ತಾ ಇದೆ. ಅದಕ್ಕಾಗಿ ಅಲ್ಲಿ ವ್ಯರ್ಥ ಸಂಕಲ್ಪಗಳು ಬರ್ತಾ ಇದ್ದಾವೆ. ಅದಕ್ಕಾಗಿ ಯಾರೊಬ್ಬರಿಬ್ಬರ ಪ್ರತಿ ಸಂಕಲ್ಪವನ್ನು ಇಟ್ಕೊಳ್ಬೇಡಿ, ಸರ್ವರ ಪ್ರತಿ ಸಂಕಲ್ಪವನ್ನ ಇಟ್ಕೊಳ್ಳಿ. ಹಾಗಾಗಿ ಸಮಯದ ಅನುಸಾರ ಏನ್ ಮಾಡ್ಬೇಕಂತೆ, ವಾಚಾ ಸೇವನೋ ಕರ್ಮಣ ಸೇವನೋ ಧನ ಸೇವೆನೋ, ಏನ್ ಹೇಳಿದ್ರು ಬಾಬಾ? ಮನಸ್ಸ ಸೇವೆ. ಮನಸ್ಸನ್ನ ಹೆಚ್ಚಿನ ಸಮಯ ಯಾರ ಕೈಲಿ ಕೊಡ್ಬೇಕು? ಬಾಬಾ ಕೈ. ಹಂಗಿದ್ರೆ ತನುವಿನ ಸೇವೆ ಮಾಡೋದೇ ಬೇಡವಾ? ಮಾಡ್ಬೇಕು. ಮಾಡಿ, ಆದ್ರೆ ಹೆಚ್ಚಿನ ಪ್ರಾಮುಖ್ಯತೆ ಯಾವ್ದ ಕೊಡಿ? ಮನಸ್ಸ ಸೇವೆ. ಮನಸ್ಸಾಸಿವನ ಕರ್ಮ ಮಾಡ್ತಾ ಇದ್ದಾಗ್ಲೂ ಕೂಡ ನೀವು ಕೊಟ್ಟು ನೋಡಿ. ಆದ್ರೆ ನೀವು ಬೇಕಾದ್ರೆ ಅಬ್ಸರ್ವೇಷನ್ ಮಾಡಿ, ನೀವು ಎಷ್ಟು ಮನಸ್ಸಾ ಸೇವೆ ಮಾಡ್ತಾ 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 ಹೋಗ್ತಿರೋ ಅಷ್ಟು ನೀವು ಏಕಾಂತ ಇರ್ತೀರಿ. ಹೆಂಗಿರ್ತೀರಿ? ಇವಾಗ ಅಬ್ಸರ್ವೇಷನ್ ಮಾಡಿ ಬೇಕಾದ್ರೆ. ಹೌದು. ಎಷ್ಟು ಏಕಾಂತ ಆಗ್ತಿರೋ ಬಾಬಾ ಜೊತೆ ಇರೋದು ನಿಮ್ಗೆ ಏನಾಗ್ತದೆ? ಈಸಿ. ಮೊದ್ಲಾದ ಏನಾಗಿತ್ತು? ಕಷ್ಟ. ಹಾಡು. ಮಕ್ಕಳು ಜೊತೆಲಿ ಇರ್ಬೇಕು, ಅಳಿಯನೂ ಜೊತೆಲಿರ್ಬೇಕು, ನಾಯಿನೂ ಇರ್ಬೇಕು, ಕೋಳಿನೂ ಇರ್ಬೇಕು, ಎಲ್ಲರನ್ನ ಏನ್ ಮಾಡ್ತಿದ್ವಿ? ಜೊತೆಲಿ ಬಾ ಅಂತ ಕರಿತಿದ್ವಿ. ಇಲ್ಲ ಅಂತ ಫೋನ್ ಮಾಡ್ಬಿಟ್ಟು ಗಂಟೆ ಗಟ್ಟಲೆ ಮಾತಾಡ್ತಿದ್ವಿ. ಇವಾಗ ಫುಲ್ ಸ್ಟಾಪ್. ಯಾರ ಜೊತೆಗೂ ಮಾತಾಡೋದು ಬೇಡಪ್ಪ. ಪಾಪ ಲೌಕಿಕದವ್ರು ಎಷ್ಟು ಬ್ಯುಸಿ ಇದಾರೆ ಅಂತಂದ್ರೆ ನಿಮ್ಮ ಹತ್ರ ಮಾತಾಡ್ಲಿಕ್ಕೆ ಅವ್ರ ಕೈಯಲ್ಲೂ ಪುರ್ಸತ್ತಿಲ್ಲ. ಇಲ್ಲ. ಅವರು ಕೂಡ ಬ್ಯುಸಿ ಇದಾರೆ ತಾನೆ. ಹಾಗೆ ನೀವು ಕೂಡ ಏನ್ ಮಾಡಿ, ನಿರಾಕಾರ ರೂಪದಲ್ಲಿ ಬೇಹದ್ದಿನ ಸೇವೆಗೆ ಏನ್ ಮಾಡ್ತಾ ಹೋಗಿ, ಕಾರ್ಯವನ್ನ ಮಾಡ್ತಾ ಹೋಗಿ. ಅದಕ್ಕಾಗಿ ನೋಡಿ ಆತ್ಮೇಲೆ ಮನಸ್ಸಾ ಮೂಲಕ ನೀವೆಷ್ಟು ಈ ರೀತಿ ಸತೋಗುಣಿಯನ್ನ ಕೊಡೋದ್ರಲ್ಲಿ ಬ್ಯುಸಿ ಆಗ್ತಾ ಹೋಗ್ತಿರೋ ಅಷ್ಟು ಎಲ್ಲ ಜನರ ಜೊತೆಗೆ ಸಂಸ್ಕಾರ ಮಿಲನ ತಾನೇ ಆಗತ್ತೆ. ಅಂದ್ರೆ ಅವರಿಗೆ ಶಾರೀರಿಕವಾಗಿ ಈ ಪ್ರಪಂಚದ ರಾವಣನಿಂದ ಸೇರಿರುವಂತ ವಸ್ತು ವ್ಯಕ್ತಿ ವಿಷಯ ಜ್ಞಾನ ಕೊಡುವಂತ ಸಂಕಲ್ಪವನ್ನ ದಯವಿಟ್ಟು ಬೇಡಿ. ಯಾವ್ದ್ರ ಬಗ್ಗೆ ಮಾಡ್ಬೇಕಂದ್ರೆ ಶುಭ, ಕೇವಲ ಪರಮಾತ್ಮನ ಶಕ್ತಿಯಿಂದ ಮಾತ್ರ ಪ್ರಪಂಚದ ಸರ್ವ ಜಡ ಮತ್ತು ಚೈತನ್ಯ ಶಕ್ತಿಗಳಿಗೆ ಕಲ್ಯಾಣ, ಶುಭ ಮತ್ತು ಒಳ್ಳೆಯದಾಗತ್ತೆ. ಅದಕ್ಕಾಗಿ ಅವರು ಕೂಡ ಅದರ ಅನುಭವ ಮಾಡ್ಲಿ, ಅವರು ಬಾಬನ ಮಕ್ಕಳಾಗ್ಲಿ,
ಅವರು ಸಾಧನೆಯನ್ನ ಮಾಡ್ಲಿ, ಈಶ್ವರಿ ಸುಖವನ್ನು ಅವರು ಕೂಡ ಅನುಭವ ಮಾಡ್ಲಿ ಅಂತ ಸರ್ವರ ಪ್ರತಿ ನೀವು ಸಂಕಲ್ಪವನ್ನ ಮಾಡಬೇಕೇ ಹೊರತು ಸ್ವಾರ್ಥದಿಂದ, ಲೋಭದಿಂದ, ಮೋಹದಿಂದ, ಸಿಟ್ಟಿನಿಂದ, ಅಹಂಕಾರದಿಂದ ಕೆಲವರಿಗೋಸ್ಕರ ಮಾತ್ರ ನಿಮ್ಮ ಜೀವನವನ್ನ ಇಡಬಾರ್ದು. ಅದಕ್ಕಾಗಿ ಈ ಎಲ್ಲ ಅನಾವಶ್ಯಕ ವಸ್ತು ವಿಷಯಗಳನ್ನ ಈ ವಾರ ಹೋಲಿಯಲ್ಲಿ ಏನ್ ಮಾಡ್ಬೇಕು? ಸುಟ್ಟಾಕ್ಬೇಕು. ಬರ್ನ್. ಯಾವ್ದನ್ನ? ನಾನು ಮನ- ನನ್ನದು ಮನಸ್ಸಿನ ಎಲ್ಲವನ್ನ ಸುಟ್ಟಾಕಿ. ನೀವು ಯಾರು? ಆತ್ಮ ಶುದ್ಧ ಪವಿತ್ರ ಆತ್ಮ. ಆತ್ಮನಾಗಿ ನಿಮ್ಮ ಮನಸ್ಸನ್ನ ವರಮಹಾಲಕ್ಷ್ಮಿ ಹಬ್ಬ ಬರೋ ವಿಶ್ವಕ್ಕೆಲ್ಲ ಏನ್ ಮಾಡ್ಬೇಕು? ಕೊಡು. ಶಕ್ತಿಯನ್ನ ಕೊಡೋದ ಕಡೆ ಗಮನ ಕೊಡಿ. ಈ ವರಮಹಾಲಕ್ಷ್ಮಿ ಹಬ್ಬ ಬಂತಲ್ಲ, ಒಬ್ಬಟ್ಟು ಮಾಡ್ಬೇಕು, ಚಕ್ಲಿ ಮಾಡ್ಬೇಕು, ಮತ್ತೆ ಏನ್ ಮಾಡ್ತಾರೆ? ಅದರ ಬಗ್ಗೆ ಹೆಚ್ಚಿನ ಗಮನವನ್ನ ಕೊಡಬೇಡಿ. ಒಂದ್ ವೇಳೆ ಅದನ್ನ ಮಾಡ್ತಾ ಇದ್ರು ಗಮನ ಇಲ್ಲಿ ಪರಮಾತ್ಮನಲ್ಲಿ. ಈ ಆಹಾರವನ್ನ ತಿಂದವರು ಕೂಡ ಬಾಬಾ ನಮಗೂ ಆಗ್ಲಿ. ಓಕೆ, ಅದ ಕಡೆಗೆ ಹೆಚ್ಚಿನ ಗಮನವನ್ನ ಕೊಡ್ತಾ ಹೋಗಿ ಆತ್ಮೀಯರೇ. ಓಕೆ, ಅದಕ್ಕಾಗಿ ಈ ವಾರ ನಾವು ಬಾಬಾ ಜೊತೆಗಿದ್ಬಿಟ್ಟು ಹೋಲಿಯಾಗಿ ಪ್ರಪಂಚವನ್ನು ಕೂಡ ಏನ್ ಮಾಡ್ಬೇಕು? ಹೋಲಿ ಹೋಲಿ. ಮಾಡುವಂತಹ ಹೋಲಿ ಹಬ್ಬವನ್ನ ಆಚರಣೆ. ಮಾಡೋಣ. ಮಾಡ್ಬೇಕು. ಓಕೆ, ಅಂಶ ಓಂ ಓಂ ಶಾಂತಿ.